HN ನ್ಯೂಸ್ಗೆ ಸ್ವಾಗತ. ನಾನು ರಾಹುಲ್. ಈಗ ಹೆಡ್ಲೈನ್ಸ್. ಜಮೀನಿಗೆ ಹೋಗಲು ರಸ್ತೆ ಇಲ್ಲದೆ ಪರದಾಡುತ್ತಿರುವ 5 ರೈತ ಕುಟುಂಬಗಳು. ಊಟಕ್ಕಾದ್ರೂ ಭತ್ತ ಬೆಳ್ಕೋತೀವಿ, ದಾರಿ ಬಿಡಿಸಿಕೊಡಿ ಎಂದು ತಹಸೀಲ್ದಾರ್ಗೆ ಮನವಿ ಮಾಡುತ್ತಿರುವ ಹಳ್ಳಿಬೈಲು ಗ್ರಾಮಸ್ಥರು. ಬಜೆಟ್ ಅಲ್ಲಿ ಘೋಷಣೆ ಮಾಡಿದಂತೆ 1600 ಕೋಟಿ ಬಿಡುಗಡೆ ಮಾಡಿ, ಇಲ್ಲವಾದ್ರೆ ನಿಗಮ ಮುಚ್ಚಿಬಿಡಿ. ಬಿಜೆಪಿ ಒಬಿಸಿ ಮೋರ್ಚಾದಿಂದ ಉಗ್ರ ಪ್ರತಿಭಟನೆ. ಎಸ್ಎಸ್ಎಲ್ಸಿಯಲ್ಲಿ ಈ ಬಾರಿ ಹಾಸನ ಜಿಲ್ಲೆ ಮೊದಲ ಸ್ಥಾನ ತರಲು ಪ್ರಯತ್ನ. ಉತ್ತಮ ಫಲಿತಾಂಶಕ್ಕೆ ದಶಸೂತ್ರ ಅಳವಡಿಕೆ. ಶಿಕ್ಷಕರು ಸಹಕರಿಸುವಂತೆ ಡಿಡಿಪಿಐ HK ಪಾಂಡು ಮನವಿ. ನಮ್ಮ ಅಜ್ಜ ಅಜ್ಜಿ ಕಾಲದಿಂದ ಈ ರಸ್ತೆಯಲ್ಲಿ ಗದ್ದೆಗೆ ತಿರುಗಾಡಿಕೊಂಡು ವ್ಯವಸಾಯ ಮಾಡಿಕೊಂಡು ಹೊಟ್ಟೆ ಪಾಡು ಸಾಗಿಸ್ಕೊಂಡು ಬರ್ತಿದ್ವಿ. ನಮ್ಮೂರವರೇ ನಾವು ತಿರುಗಾಡುವ ದಾರಿಗೆ ಬೇಲಿ ಹಾಕಿ ಗದ್ದೆಗೆ ತಿರುಗಾಡದ ಹಾಗೆ ಮಾಡಿದ್ದಾರೆ ಎಂದು ಬ್ಯಾಗಡಹಳ್ಳಿಯ ಗ್ರಾಮದ ಹಳ್ಳಿಬೈಲು ಗ್ರಾಮಸ್ಥರು ತಮ್ಮ ಅಳಲು ತೋಡಿಕೊಂಡರು. ಕೇಳಕ್ ಹೋದ್ರೆ ಕತ್ತಿ ದೊಣ್ಣೆ ತಗೊಂಡು ಬಾಯಿಗೆ ಬಂದ ಹಾಗೆ ಬೈತಾರೆ. ನಿಮ್ಮ ಕೈ ಮುಗಿತೀವಿ ತಹಸೀಲ್ದಾರ್ ಅವರೇ, ಸ್ಥಳಕ್ಕೊಮ್ಮೆ ಬಂದು ನಮ್ಮ ಪರಿಸ್ಥಿತಿ ನೋಡಿ. ನಾವು ತಿರುಗಾಡಿಕೊಂಡು ವ್ಯವಸಾಯ ಮಾಡಿದ್ದ ರಸ್ತೆಯನ್ನ ಬಿಡಿಸಿಕೊಡಬೇಕೆಂದು ತಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ತೇವೆ ಎಂದು ತಮ್ಮ ಅಳಲನ್ನ ಬ್ಯಾಡರಹಳ್ಳಿ ಗ್ರಾಮದ ಹಳ್ಳಿಬೈಲು ಗ್ರಾಮಸ್ಥರು ತೋಡಿಕೊಂಡರು. ಸಕಲೇಶಪುರ ತಾಲೂಕಿನ ಹೆತ್ತೂರು ಹೋಬಳಿಯ ವನಗೂರು ಗ್ರಾಮ ಪಂಚಾಯಿತಿಯ ಬ್ಯಾಡರಹಳ್ಳಿ ಗ್ರಾಮದ ಸರ್ಕಾರಿ ಗೋಮಾಳ ಸರ್ವೆ ನಂಬರ್ 48ರಲ್ಲಿ ಇದೇ ಗ್ರಾಮದ ಹಳ್ಳಿಬೈಲು ಗ್ರಾಮಸ್ಥರಾದ ದೇವರಾಜು, ಗಣೇಶ್ HR, HM ಮೋಹನ್ ಕುಮಾರ್, ಸುರೇಶ್, HS ಪುಟ್ಟೇಗೌಡರು ತಮ್ಮ 5 ಎಕರೆಯ ಪಿತ್ರಾರ್ಜಿತ ಗದ್ದೆಗೆ ಸರ್ಕಾರಿ ಗೋಮಾಳದ ಸರ್ವೆ ನಂಬರ್ 48ರ ಜಾಗದ ರಸ್ತೆಯಲ್ಲಿ ತಿರುಗಾಡಿಕೊಂಡು ಸುಮಾರು 50ರಿಂದ 60 ವರ್ಷಗಳಿಂದ ವ್ಯವಸಾಯ ಮಾಡಿಕೊಂಡು ಬಂದಿದ್ದು, ಇದೇ ಗ್ರಾಮಕ್ಕೆ ಸೇರಿದ ನಾಗೇಶ್ ಎಂಬುವವರು ಈ ಸರ್ಕಾರಿ ಜಮೀನಲ್ಲಿ ಮನೆ ಕಟ್ಟಿಕೊಂಡು ಕಳೆದ 6 ತಿಂಗಳ ಹಿಂದೆ ಏಕಾಏಕಿ ಗ್ರಾಮದವರು ಗದ್ದೆಗೆ ತಿರುಗಾಡುತ್ತಿದ್ದ ರಸ್ತೆಗೆ ಅಡ್ಡಲಾಗಿ ಬೇಲಿ ಹಾಕಿ ಟ್ರ್ಯಾಕ್ಟರ್ ಮೂಲಕ ನಾಗೇಶ್ ಅವರ ಮನೆಯ ಸುತ್ತಮುತ್ತಲಿನ ಜಮೀನು ಸೇರಿದಂತೆ ಗ್ರಾಮಸ್ಥರು ತಿರುಗಾಡುತ್ತಿದ್ದ ರಸ್ತೆಯನ್ನೆಲ್ಲ ಉಳುಮೆ ಮಾಡಿ ಕಾಫಿ ಗಿಡಗಳನ್ನು ಹಾಕಿದ್ದಾರೆ. ಇದರಿಂದ ಗ್ರಾಮದ 5 ಮನೆಯವರು ತಮ್ಮ ಗದ್ದೆಗೆ ಹೋಗಿ ವ್ಯವಸಾಯ ಮಾಡಲಾಗದೆ ಗದ್ದೆಗಳನ್ನು ಹಾಳು ಬಿಟ್ಟಿದ್ದು, ಈಗ ತಿನ್ನುವುದಕ್ಕೂ ಅನ್ನವನ್ನ ಬೆಳೆಯುವುದಕ್ಕೆ ಅಡ್ಡವಾಗಿರುವ ತಮ್ಮ ಗ್ರಾಮದ ನಾಗೇಶ್ ವಿರುದ್ಧ ಗ್ರಾಮ ಪಂಚಾಯಿತಿ, ಹೆತ್ತೂರು ಬೆಳೆಗಾರರ ಸಂಘ, ಯಸಳೂರು ಪೊಲೀಸ್ ಠಾಣೆ ಸೇರಿದಂತೆ ತಾಲೂಕು ಕಚೇರಿಗೆ ಅಲೆಯುವಂತಾಗಿದೆ. ಈ ಗ್ರಾಮದ 5 ಮನೆಯವರು ಈ ಸರ್ಕಾರಿ ಜಮೀನಲ್ಲಿರುವ ರಸ್ತೆಯನ್ನು ಅವಲಂಬಿಸಿ ತಮ್ಮ ಸ್ವಂತ ಪಿತ್ರಾರ್ಜಿತ ಸುಮಾರು 5 ಎಕರೆ ಗದ್ದೆಯಲ್ಲಿ ವ್ಯವಸಾಯ ಮಾಡಿಕೊಂಡು ಭತ್ತದ ಹೊರೆಗಳನ್ನು ಹೊರೋದಕ್ಕೆ ಟ್ರ್ಯಾಕ್ಟರ್ ಮೂಲಕ ಗದ್ದೆಯನ್ನ ಉಳಿಸುವುದಕ್ಕೆ ಹೋಗಲು ಆದಾಯದ ಮೂಲವಾದ ಮೆಣಸಿನಕಾಯಿ, ಶುಂಠಿ ಅಂತಹ ಬೆಳೆಗಳನ್ನು ಬೆಳೆಯುವುದಕ್ಕೆ ಪ್ರತಿನಿತ್ಯ ಇದೇ ರಸ್ತೆಯನ್ನ ಅವಲಂಬಿಸಿದ್ರು. ಮನೆಯಿಂದ ಕೇವಲ ಅರ್ಧ ಕಿಲೋಮೀಟರ್ ಗದ್ದೆಗೆ ಕಾಲ್ನಡಿಗೆಯಲ್ಲಿ ಹೆಚ್ಚು ತಿರುಗಾಡುತ್ತಿದ್ದು, ಈ 5 ಮನೆಯವರು ಮಳೆಗಾಲದಲ್ಲಿ ಗದ್ದೆಗೆ ಹೋಗೋದಕ್ಕೆ ಗ್ರಾಮ ಪಂಚಾಯಿತಿಯವರು ಮೋರಿ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ರು. ಹೀಗಾಗಿ ತಮ್ಮ ಜೀವನೋಪಾಯ ಹಾಗೂ ಆದಾಯಕ್ಕಿದ್ದ ಪಿತ್ರಾರ್ಜಿತ ಗದ್ದೆಯಿಂದ ಜೀವನ ನಡೆಸುತ್ತಿದ್ರು. ಈ ತಮ್ಮ ಜಮೀನಿಗೆ ಹೋಗಲು ಹಿಂದಿನಿಂದಲೂ ಈ ಸರ್ಕಾರಿ ಗೋಮಾಳದ ರಸ್ತೆಯನ್ನ ಅವಲಂಬಿಸಿದ್ರು. ಈಗ ದಾರಿ ಮುಚ್ಚಿದ ಕಾರಣ ತಮ್ಮ ಗದ್ದೆಗೆ ಹೋಗಲು ದಾರಿ ಕಾಣದೆ ಮಸಣದ ದಾರಿ ಹುಡುಕುವಂತಾಗಿದೆ ಎಂಬುದು ಈ ಗ್ರಾಮದ 5 ಮನೆಯವರ ಅಳಲಾಗಿದೆ. ತಾವು ಹಿಂದಿನಿಂದಲೂ ತಿರುಗಾಡುತ್ತಿದ್ದ ದಾರಿಗೆ ಕಾಫಿ ಗಿಡ ಹಾಕಿ ಈ ರಸ್ತೆಯಲ್ಲಿ ತಿರುಗಾಡಬೇಡಿ, ಇದು ನಾನು 53 ಅಡಿಯಲ್ಲಿ ಅರ್ಜಿಯನ್ನ ಹಾಕಿದ್ದೇನೆ. ಈ ಜಮೀನು ಮುಂದಿನ ದಿನದಲ್ಲಿ ನನಗೆ ಸರ್ಕಾರದಿಂದ ಸೇರುತ್ತದೆ, ನೀವು ತಿರುಗಾಡಬೇಡಿ ಎಂದು ನಾಗೇಶ್ ಅವರು ಹೇಳಿದಾಗ ಗದ್ದೆಗೆ ದಾರಿ ಬೇಕು ಅಂತ ಈ ಗ್ರಾಮಸ್ಥರು ಕೇಳಿದ್ದಕ್ಕೆ ನಾಗೇಶ್ ಅವರು ಕೆಟ್ಟ ಪದಗಳಿಂದ ಬಯೋದ್ರ ಜೊತೆಗೆ ಈ ಜಾಗದಲ್ಲಿ ತಿರುಗಾಡಲು ಪ್ರಯತ್ನ ಮಾಡಿದ್ರೆ ಕೊಲೆ ಮಾಡಬೇಕಾಗುತ್ತದೆ ಎಂದು ಕತ್ತಿ ಕೊಡಲಿ ಮೂಲಕ ಹೆದರಿಸಿದ ಕುಟುಂಬದವರ ವಿರುದ್ಧ ಈಗಾಗಲೇ ಯಸಳೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ರೆ ಆರಕ್ಷಕರು ಕೂಡ ಗ್ರಾಮಸ್ಥರಿಗೂ ಸ್ಪಂದಿಸುತ್ತಿಲ್ಲ ಎಂದು ಆರೋಪಿಸಿದ್ದಾರೆ. ಅಲ್ಲದೆ ನಾಗೇಶ್ ಅವರು ರಸ್ತೆ ಬಿಡದ ಕಾರಣ ರಸ್ತೆ ಬಗ್ಗೆ ಈಗಾಗಲೇ ತಹಸೀಲ್ದಾರ್ ಹಾಗೂ ಉಪ ವಿಭಾಗಾಧಿಕಾರಿ ಕಚೇರಿಗೂ ಮನವಿ ಪತ್ರ ಕೊಟ್ಟರೂ ಪ್ರಯೋಜನವಾಗುತ್ತಿಲ್ಲ. ಅಲ್ಲದೆ ನಾಡ ಕಚೇರಿಯ ಉಪ ತಹಸೀಲ್ದಾರ್ ಭೇಟಿ ನೀಡಿ ರಸ್ತೆಯನ್ನ ಸಾರ್ವಜನಿಕರಿಗೆ ಬಿಟ್ಟುಕೊಡುವಂತೆ ಹೇಳಿದಾಗ ಈ ಮನೆಯವರು ಅವರ ಜೊತೆ ಜಗಳಕ್ಕೆ ಹೋಗಿ ನಾವು ಪ್ರಾಣ ಬೇಕಾದ್ರೂ ಬಿಡ್ತೇವೆ, ರಸ್ತೆ ಬಿಡೋದಿಲ್ಲ ಎಂದು ಹೇಳೋ ಮೂಲಕ ಅವರಿಗೂ ಹೆದರಿಸಿ ಕಳುಹಿಸಿದ್ದಾರೆ. ಹೀಗಾಗಿ ಯಾವ ಅಧಿಕಾರಿಗಳು ಇಲ್ಲಿಗೆ ಬಂದು ನಮ್ಮ ಸಮಸ್ಯೆಗೆ ಸ್ಪಂದಿಸೋ ಕೆಲಸ ಮಾಡುತ್ತಿಲ್ಲ ಎಂದರು. ನಿಷ್ಠೆ ಹಾಗೂ ಪ್ರಾಮಾಣಿಕವಾಗಿ ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡುತ್ತಾ ಗೌರವ ಉಳಿಸಿಕೊಂಡು ಬಂದಿರುವ ತಾಲೂಕು ದಂಡಾಧಿಕಾರಿ ಮೇಘನಾಜಿ ಅವರು ಈ ರೈತರ ಕಷ್ಟಕ್ಕೆ ಸ್ಪಂದಿಸುವ ಕೆಲಸ ಮಾಡಲಿ. ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿ ತಿಳಿದು ನ್ಯಾಯಪರ ಕೆಲಸ ಮಾಡಿಕೊಡಲಿ. ಒಂದೇ ಗ್ರಾಮದ ರೈತರಾಗಿರುವ ಇವರಿಗೆ ತಮ್ಮ ಜಮೀನಲ್ಲಿ ಕೆಲಸ ಮಾಡಿಕೊಳ್ಳಲು ಅವಶ್ಯಕತೆಯಾಗಿರುವ ರಸ್ತೆಯನ್ನ ದೊರಕಿಸಿಕೊಡೋ ಜೊತೆಗೆ ಎಲ್ಲರೂ ಅಣ್ಣ ತಮ್ಮಂದಿರಂತೆ ರೈತರು ಜೀವಿಸುವಂತಾಗಲಿ ಎಂದು ಮನವಿ ಮಾಡಿದ್ದಾರೆ. HN ನ್ಯೂಸ್, ಸಕಲೇಶಪುರ. ಗ್ರಾಮದಲ್ಲಿ ತುಂಬಾ ವರ್ಷಗಳಿಂದ ನಮ್ಮ ತಂದೆ ಅಜ್ಜ ಕಾಲದಿಂದ ವಾಸ ಮಾಡ್ತಾ ಇದ್ದೀವಿ. ಆವಾಗಿಂದಲೂ ಗದ್ದೆಯನ್ನು ಬೆಳ್ಕೊಂಡು ನಾವು ಎಲ್ಲರೂ ನಮ್ಮ ಅಜ್ಜ, ನಮ್ಮ ತಂದೆಯವರು, ನಾವು ಎಲ್ಲ ಬೆಳೆ ಬೆಳೀತಾ ಇದ್ದೀವಿ. ವರ್ಷಗಂಟ ಯಾವುದೇ ತೊಂದರೆ ಇರ್ತಿಲ್ಲ ರೋಡಿಗೆ. ಇವಾಗ HR ರಾಗೇಶ್ ಅಂತ ಹೇಳೋರು ಈ ರಸ್ತೆಯನ್ನು ಒತ್ತುವರಿ ಮಾಡಿಕೊಂಡು, ಇದು ಸರ್ವೆ ನಂಬರ್ 48ರಲ್ಲಿ ಇದು ಗೋಮಾಳ ಜಾಗ, ಇದು ಯಾವುದೇ ರೀತಿಯ ರೆಕಾರ್ಡ್ ಯಾರ್ದು ಅಲ್ಲ, ಸರ್ಕಾರಿ ಜಾಗದಲ್ಲಿ ನಾವು ತಿರುಗಾಡ್ಕೊಂಡು ಬರ್ತಾ ಇದ್ವಿ. ಆವಾಗಿಂದ ನಾವು ಚೆನ್ನಾಗಿ ತಿರುಗಾಡುವಾಗ ಈಗ ಇತ್ತೀಚೆಗೆ 6 ತಿಂಗಳ ಹಿಂದೆ ರೋಡೆಲ್ಲ ಉಳುಮೆ ಮಾಡಿ ಕಾಫಿ ಗಿಡ, ಬಾಳೆ, ಅಡಿಕೆ ಎಲ್ಲ ಹಾಕಿ ಬೆಳ್ಕೊಬಿಟ್ಟು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ರೋಡಲ್ಲಿ. ಅವಾಗ ಇದೇ ರಸ್ತೆಯಲ್ಲಿ ನಾವು ಹೊರ ಹೋಗ್ಬೇಕು, ಟ್ರ್ಯಾಕ್ಟರ್ ಹೋಗ್ಬೇಕು ಗದ್ದೆ ಉಳ್ಳಕ್ಕೆ, ಬೇರೆ ರಸ್ತೆಗಳಿಲ್ಲ ನಮಗೆ. ನಾವು ತುಂಬ ದೂರದಿಂದ ಹೊರ ಕಾಲದಲ್ಲಿ ಬರ್ತಾ ಇದ್ವಿ. ಇತ್ತೀಚೆಗೆ ಯಾವುದೇ ರೀತಿಯ ಎತ್ತುಗಳಲ್ಲಿ ಉಳುಮೆ ಮಾಡೋದಾಗಲಿ, ಇನ್ನೊಂದು ಮೊಸರು ಮಾಡೋದಿಲ್ಲ, ಎಲ್ಲರೂ ಟ್ರ್ಯಾಕ್ಟರ್ ಅಥವಾ ಇನ್ನೊಂದು ವೆಹಿಕಲ್ ಇದರಲ್ಲೇ ಮಾಡಬೇಕಾಯ್ತು, ಮಿಷಿನರಿ ಇಲ್ಲ. ಹಂಗಾಗಿ ನಮಗೆ ತುಂಬ ತೊಂದರೆ ಆಯಿತು. ನಮಗೆ ಇರೋದು ಅಷ್ಟೇ ಜಮೀನು.
ನಾವು ಅದರಲ್ಲೇ ಭತ್ತ ಬೆಳ್ಕೊಂಡು ಅದರಲ್ಲೇ ಮೆಣಸಿನ ಬೆಳ್ಕೊಂಡು ಅದರಲ್ಲೇ ಜೀವನ ಮಾಡ್ತಾ ಇದ್ದೀವಿ. ಇದುವರೆಗೂ ನಾವು ಅದೇ ಗದ್ದೆ ಅದೇ ಜಮೀನು ಎನ್ಕೊಂಡು ಬದುಕ್ತಾ ಇರೋದು ನಮ್ಮ ತಂದೆ ತಾತನ ಕಾಲದಲ್ಲಿಂದಲೇ. ಈಗ ನಮಗೆ ಈ ಥರ ತೊಂದರೆ ಕೊಡ್ತಾ ಇದ್ದಾರೆ. ಕೇಳೋಕೋರು ನಮ್ಮ ಜೊತೆಲೇ ಹೊಡೆಯೋಕ್ಕೆ ಕುಸ್ತಿಗೆ ಬರ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗಗಳ ನಿಗಮಗಳಿಗೆ ಈ ಹಿಂದೆ ಬಜೆಟ್ನಲ್ಲಿ ಘೋಷಣೆ ಮಾಡಿದಂತಹ 1600 ಕೋಟಿ ರೂಪಾಯಿಗಳು ಕೂಡಲೇ ಬಿಡುಗಡೆ ಮಾಡಿ, ಇಲ್ಲವಾದರೆ ನಿಗಮಗಳನ್ನು ಮುಚ್ಚಿಬಿಡಿ ಎಂದು ಆಗ್ರಹಿಸಿ ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾ ಜಿಲ್ಲಾ ಘಟಕದಿಂದ ಡಿಸಿ ಕಚೇರಿಯ ಆವರಣದಲ್ಲಿ ಪ್ರತಿಭಟನೆಯನ್ನು ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಹಾಸನ ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಎನ್ಆರ್ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದರು. ಇದೇ ವೇಳೆ ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾ ಜಿಲ್ಲಾಧ್ಯಕ್ಷ ಬಿಆರ್ ಜಯಣ್ಣ ಮಾಧ್ಯಮದೊಂದಿಗೆ ಮಾತನಾಡಿ, ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ನಿಗಮಗಳಿಗೆ ಹಣ ನೀಡಿ, ಇಲ್ಲವೇ ನಿಗಮಗಳನ್ನು ಮುಚ್ಚಿಬಿಡಿ ಎಂದು ಘೋಷಣೆಯೊಂದಿಗೆ ಹಿಂದುಳಿದ ವರ್ಗಗಳ ಮೋರ್ಚಾ ವತಿಯಿಂದ ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಅದರಂತೆ ಹಾಸನ ಜಿಲ್ಲೆಯಲ್ಲಿ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿ ನಿಗಮಗಳಿಗೆ ಹಣ ಬಿಡುಗಡೆ ಮಾಡುವಂತೆ ಸರ್ಕಾರಕ್ಕೆ ಆಗ್ರಹಿಸುತ್ತಿದ್ದೇವೆ ಎಂದರು. ಅಹಿಂದ ಹೆಸರಿನ ಮೇಲೆ ಅಧಿಕಾರಕ್ಕೆ ಬಂದಿರುವ ತಾವುಗಳು ಹಿಂದುಳಿದ ವರ್ಗಗಳ ಜನರ ಆರ್ಥಿಕ, ಔದ್ಯೋಗಿಕ, ಕೃಷಿ ಮತ್ತು ಶಿಕ್ಷಣಕ್ಕಾಗಿ ನಿಗಮಗಳಿಗೆ ಹಣ ಬಿಡುಗಡೆ ಮಾಡದೇ ಇರೋದು ಅತ್ಯಂತ ನೋವಿನ ಸಂಗತಿಯಾಗಿದೆ. ಈ ಹಿಂದೆ ಅಧಿಕಾರದಲ್ಲಿದ್ದ ಬಿಜೆಪಿ ಸರ್ಕಾರ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ 1,000 ಕೋಟಿಗೂ ಹೆಚ್ಚು ಅನುದಾನವನ್ನು ಡಿ ದೇವರಾಜ್ ಅರಸು, ಒಕ್ಕಲಿಗ, ವಿಶ್ವಕರ್ಮ, ವೀರಶೈವ ಲಿಂಗಾಯತ, ನಿಜಶರಣ, ಅಂಬಿಗರ ಚೌಡಯ್ಯ, ಸವಿತಾ ಸಮಾಜ, ಅಲೆಮಾರಿ, ಅರೆ ಅಲೆಮಾರಿ, ಮಡಿವಾಳ ಮಾಚಿದೇವ ಮತ್ತು ಕಾಡುಗೊಲ್ಲ ಅಭಿವೃದ್ಧಿ ನಿಗಮಗಳಿಗೆ ಹಣ ಬಿಡುಗಡೆ ಮಾಡಿತ್ತು. ಆದರೆ ತಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 1600 ಕೋಟಿ ಬಜೆಟ್ನಲ್ಲಿ ಘೋಷಣೆ ಮಾಡಿ ಕೇವಲ 57.04 ಕೋಟಿ ರೂಪಾಯಿ ಮಾತ್ರ ವೆಚ್ಚ ಮಾಡಿ ಮೋಸ ಮಾಡಿರುವುದು ಮತ್ತು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳ ಸಾಲಕ್ಕಾಗಿ 6065 ಅರ್ಜಿಗಳು ಸಲ್ಲಿಕೆಯಾದರೂ 1 ಪೈಸೆ ಹಣ ಕೂಡ ಬಿಡುಗಡೆ ಮಾಡದೇ ಇರುವುದು ಹಿಂದುಳಿದ ವರ್ಗಗಳ ಮಕ್ಕಳಿಗೆ ಮಾಡಿರುವ ಅನ್ಯಾಯವನ್ನ ಬಿಜೆಪಿ ಹಾಸನ ಜಿಲ್ಲೆ ಹಿಂದುಳಿದ ವರ್ಗಗಳ ಮೋರ್ಚಾ ಬಲವಾಗಿ ಖಂಡಿಸುತ್ತದೆ ಎಂದರು. ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಒಬಿಸಿ ರಾಜ್ಯ ಕಾರ್ಯದರ್ಶಿ ಡಿ ಪ್ರಸನ್ನಕುಮಾರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜೀವ್, ಎಚ್ಪಿ ದೀಪಕ್, ಯುವ ಮೋರ್ಚಾ ಉಪಾಧ್ಯಕ್ಷ ಹರ್ಷಿತ್, ರಾಹುಲ್ ಕಿಣಿ, ಉಪಾಧ್ಯಕ್ಷ ಪುರುಷೋತ್ತಮ್, ಚನ್ನಕೇಶವ, ಪ್ರೇಮ್, ಸತೀಶ್, ಗಜೇಂದ್ರ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಹಾಸನ ಜಿಲ್ಲೆಯಲ್ಲಿ ಈ ಬಾರಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಅಭೂತಪೂರ್ವ ಫಲಿತಾಂಶಕ್ಕೆ ಶಿಕ್ಷಣ ಇಲಾಖೆ ವತಿಯಿಂದ 10 ಸೂತ್ರಗಳನ್ನು ಅಳವಡಿಸಲಾಗಿದ್ದು, ಶಿಕ್ಷಕರು ಸಹಕರಿಸುವಂತೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ HK ಪಾಂಡು ತಿಳಿಸಿದರು. ಹಾಸನದಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಸರ್ಕಾರಿ, ಅನುದಾನಿತ, ಅನುದಾನ ರಹಿತ ಎಲ್ಲ ಶಾಲೆಗಳಲ್ಲೂ ಈ ಬಾರಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳನ್ನು ಪರೀಕ್ಷೆಗೆ ಸಜ್ಜುಗೊಳಿಸಲಾಗುತ್ತಿದ್ದು, ಈ ಬಾರಿಯ ಫಲಿತಾಂಶದಲ್ಲಿ ರಾಜ್ಯದಲ್ಲಿ ಮೊದಲ ಸ್ಥಾನಕ್ಕೆ ಕೊಂಡೊಯ್ಯಲು ಶ್ರಮ ವಹಿಸಲಾಗುತ್ತಿದೆ. ಪರೀಕ್ಷೆ ಸಮೀಪ ಇರುವ ಹಿನ್ನೆಲೆ ಎಲ್ಲ ಶಾಲೆಗಳ ಮುಖ್ಯ ಶಿಕ್ಷಕರ ಸಭೆ ನಡೆಸಿ ತಮ್ಮ ಜವಾಬ್ದಾರಿಗಳ ಬಗ್ಗೆ ಮಾಹಿತಿಯನ್ನು ಈಗಾಗಲೇ ನೀಡಲಾಗಿದೆ. ಈ ಬಾರಿ ಹಾಸನ ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಗೆ 498 ಶಾಲೆಗಳು ಒಳಪಡಲಿದ್ದು, 3 ಹೊಸ ಪರೀಕ್ಷಾ ಕೇಂದ್ರಗಳು ಸೇರಿ ಒಟ್ಟು 73 ಪರೀಕ್ಷಾ ಕೇಂದ್ರಗಳನ್ನು ಸ್ಥಾಪಿಸಲು ಸಿದ್ದತೆ ನಡೆದಿದೆ. 10,180 ಗಂಡು ಹಾಗೂ 10,026 ಹೆಣ್ಣು ಮಕ್ಕಳು ಸೇರಿ 20,440 ಮಕ್ಕಳು ಈ ಬಾರಿ ಪರೀಕ್ಷೆ ಬರೆಯಲು ನೋಂದಣಿ ಮಾಡಿಕೊಂಡಿದ್ದಾರೆ. 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ಉತ್ತಮ ಫಲಿತಾಂಶಕ್ಕೆ 10 ಸೂತ್ರಗಳು ಎಂದರೆ, ಕಲಿಕೆಯಲ್ಲಿ ಹಿಂದುಳಿದಿರುವ ಮಕ್ಕಳ ಮಾಹಿತಿ ಕ್ರೋಢೀಕರಿಸೋದು, ಪ್ರತಿ ಶಾಲೆಯಿಂದ ಶಿಕ್ಷಕರು ಮಕ್ಕಳ ಕಡತದೊಂದಿಗೆ ಅವರವರ ಮನೆಗೆ ಭೇಟಿ ನೀಡಬೇಕು, ಕಲಿಕೆಯಲ್ಲಿ ಹಿಂದುಳಿದಿರುವ ಮಕ್ಕಳ ಮನೆ ಮನೆಗೆ ಭೇಟಿ ನೀಡಿ ಪೋಷಕರು ಹಾಗೂ ಮಗುವಿನೊಂದಿಗೆ ಸಂವಾದಿಸಬೇಕು, ಟ್ಯೂಷನ್ ಕಲ್ಪನೆ ಇದೆಯೇ, ಮನೆಯಲ್ಲಿಯೇ ಶಿಕ್ಷಕರು ಬೋಧಿಸುವ ಕ್ರಮ ವಹಿಸಬೇಕೆಂದು ಹೇಳಿದರು. ಮಕ್ಕಳೇ ಆಯಾ ಅಧ್ಯಾಯಕ್ಕೆ ಅನುಗುಣವಾಗಿ ಪ್ರಶ್ನೆಗಳನ್ನು ತಯಾರಿಸೋದು, ಮಕ್ಕಳೇ ತಯಾರಿಸಿರುವ ಪ್ರಶ್ನೆಗಳಿಗೆ ಮಕ್ಕಳೇ ಪುಸ್ತಕವನ್ನು ನೋಡಿ ಉತ್ತರ ಬರೆಯುವಿಕೆ, ಮಕ್ಕಳು ಬರೆದಿರುವ ಉತ್ತರವನ್ನು ಶಿಕ್ಷಕರು ಪರಿಶೀಲಿಸಿ ಅಂಕ ನೀಡೋದು ಮತ್ತು ಕೀ ಆನ್ಸರ್ ಬಳಸೋದು, 625ಕ್ಕೆ 625 ಅಂಕ ತೆಗೆಯುವ ಮಕ್ಕಳಿಗೆ ವಿಶೇಷ ಬೋಧನೆ ಕೊಡಲಾಗುವುದು. 100ಕ್ಕೆ 100 ಅಂಕ ತೆಗೆಯುವ ಮಕ್ಕಳ ಉತ್ತರ ಪತ್ರಿಕೆಯನ್ನ ಪ್ರೊಜೆಕ್ಟರ್ ಮೂಲಕ ತೋರಿಸಿ ಹಿಂದುಳಿದ ಮಕ್ಕಳ ಕಲಿಕೆಯ ಮಟ್ಟ ಹೆಚ್ಚಿಸುವುದು ಮತ್ತು ಮಕ್ಕಳಿಗೆ ಅಂತಿಮವಾಗಿ ಕಲಿಕೆಯಲ್ಲಿ ಹಿಂದುಳಿದಿರುವ ಮಕ್ಕಳಿಗೆ ಉತ್ತರವನ್ನು ಬರೆಯುವ ರೀತಿಯನ್ನ ತಿಳಿಸಬೇಕು. ಇವೇ 10 ಸೂತ್ರಗಳು ಎಂದರು. ನಮ್ಮ ಈ ಗುರಿಗೆ ಎಲ್ಲಾ ಶಾಲಾ ಶಿಕ್ಷಕರು, ವಿದ್ಯಾರ್ಥಿಗಳು ಮತ್ತು ಪೋಷಕರು ಸಹಕರಿಸಿ ಎಸ್ಎಸ್ಎಲ್ಸಿಯ ಫಲಿತಾಂಶದಲ್ಲಿ ಹಾಸನ ಜಿಲ್ಲೆಯನ್ನ ಈ ಬಾರಿ ಮೊದಲ ಸ್ಥಾನಕ್ಕೆ ಕೊಂಡೊಯ್ಯಲು ಕೈಜೋಡಿಸುವಂತೆ ಮನವಿ ಮಾಡಿದರು. HCN ನ್ಯೂಸ್ ಹಾಸನ್. 3ನೇ ಸ್ಥಾನ ಬಂದು ಈ ಬಾರಿ 6ನೇ ಸ್ಥಾನಕ್ಕೆ ಹೋಗಿದೆ. ಅದಕ್ಕೆ ನಾವು ಇದು ಕುಂಠಿತ ಆಗ್ತಾ ಇದ್ರೆ ಈ ಸರಿ ಪ್ರಥಮ ಸ್ಥಾನದಲ್ಲಿ ಹಾಸನ ಜಿಲ್ಲೆಯನ್ನು ತಗೊಳ್ಬೇಕು ಅಂತ ನಮ್ಮ ಎಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ನಮ್ಮ ಕಚೇರಿಯ ಶಿಕ್ಷಣಾಧಿಕಾರಿಗಳು, ಮತ್ತು ನಮ್ಮ ಮಧ್ಯಾಹ್ನ ಉಪಯೋಜನೆಯ ಶಿಕ್ಷಣಾಧಿಕಾರಿಗಳು, ಮತ್ತು ನಮ್ಮ ವಿಷಯ ಪರಿವೀಕ್ಷಕರು, ಮತ್ತು ಎಲ್ಲ ಮುಖ್ಯ ಶಿಕ್ಷಕರು, ಅನುದಾನಿತ, ಅನುದಾನ ರಹಿತ, ಸರ್ಕಾರಿ 3 ಜನರು ಕೂಡ ನಾವು ಆಲ್ರೆಡಿ ಒಂದು ಮೀಟಿಂಗನ್ನು ಮಾಡಿ ಚರ್ಚೆ ಮಾಡಿದ್ವಿ. DC ಅವ್ರ ನೇತೃತ್ವದಲ್ಲಿ ಮತ್ತು CO ನೇತೃತ್ವದಲ್ಲಿ ಈಗ ಆಲ್ರೆಡಿ
ಸುಮಾರು 2-3 ಸಭೆಗಳಾಗಿದೆ. ಈಗ ಮುಖ್ಯವಾಗಿ ಏನಪ್ಪ ಅಂದರೆ ಮೊದಲು ನಮ್ಮ ಇಲಾಖೆ ಒಂದು ಪರಿಚಯವನ್ನು ತಮ್ಮ ಮಾಡ್ಕೊಳಕ್ಕೆ ಇಷ್ಟಪಡ್ತೇನೆ. ನಮ್ಮಲ್ಲಿ ಸುಮಾರು 3011 ಶಾಲೆಗಳಿದೆ. ನಮ್ಮ ಜಿಲ್ಲೆಯಲ್ಲಿ 3011 ಶಾಲೆಗಳಿದೆ. ಅದರ ಸರ್ಕಾರಿ 2459 ಇದೆ. ಅದರಲ್ಲಿ ಅನುದಾನಿತ 172 ಇದೆ. ಅನುದಾನ ರಹಿತ 328 ಇದೆ. ಇತರೆ ವಸತಿ ಶಾಲೆಗಳು, ನವೋದಯ ಮತ್ತು ಇವೆಲ್ಲ ಸೇರಿ 52, ಒಟ್ಟು 3011 ಶಾಲೆಗಳು ನಮ್ಮ ಜಿಲ್ಲೆಯಲ್ಲಿ ಸ್ಥಾಪನೆಯಾಗಿದೆ. ಅದರಲ್ಲಿ ಮುಖ್ಯವಾಗಿ ಶಿಕ್ಷಕರು ಇದಕ್ಕೆ ಬಹುಮುಖ್ಯವಾದ ನಮ್ಮ ಪಾತ್ರ ವಹಿಸ್ತಾರೆ. ಮುಖ್ಯವಾಗಿ ಪ್ರಾಥಮಿಕದಲ್ಲಿ 6236ಕ್ಕೆ 5221 ಜನ ಕಾರ್ಯನಿರ್ವಹಿಸ್ತಾ ಇದ್ದಾರೆ. HCN ನ್ಯೂಸ್ನಲ್ಲಿ ಈಗೊಂದು ಸಣ್ಣ ವಿರಾಮ. ಮಾಸ್ಟರ್ಸ್ ಪದವಿ ಪೂರ್ವ ಕಾಲೇಜು ವಿವೇಕನಗರ ಹಾಸನ 10ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಲು ನಮ್ಮ ಕಾಲೇಜಿನ ವತಿಯಿಂದ MTSC ಮಾಸ್ಟರ್ಸ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ 2025 ಆಕಾಂಕ್ಷಿತರಿಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಲು ತೀರ್ಮಾನಿಸಲಾಗಿದೆ. ಈ ಪರೀಕ್ಷೆಯಲ್ಲಿ 1 ರಿಂದ 20ನೇ ರ್ಯಾಂಕ್ ಪಡೆಯುವ ವಿದ್ಯಾರ್ಥಿಗಳಿಗೆ ತಲಾ 25,000 ನಗದು ಬಹುಮಾನ, 21 ರಿಂದ 40ನೇ ರ್ಯಾಂಕ್ ಪಡೆಯುವ ವಿದ್ಯಾರ್ಥಿಗಳಿಗೆ ತಲಾ 20,000 ನಗದು ಬಹುಮಾನ ಹಾಗೂ 41 ರಿಂದ 60ನೇ ರ್ಯಾಂಕ್ ಪಡೆಯುವ ವಿದ್ಯಾರ್ಥಿಗಳಿಗೆ ತಲಾ 15,000 ನಗದು ಬಹುಮಾನ ಕೊಡಲಾಗುವುದು. ಅಲ್ಲದೆ SSLCಯಲ್ಲಿ 98% ಹಾಗೂ ಹೆಚ್ಚಿನ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ 25,000 ನಗದು ಬಹುಮಾನ ಹಾಗೂ 96% ರಿಂದ 97.99 ಗಳಿಸಿದ ವಿದ್ಯಾರ್ಥಿಗಳಿಗೆ 20,000 ನಗದು ಬಹುಮಾನವನ್ನು SSLC ಬೋರ್ಡ್ ಎಕ್ಸಾಮ್ ರಿವಾರ್ಡ್ಸ್ ಆಗಿ ಕೊಡಲಾಗುತ್ತದೆ. ಈ ಸುವರ್ಣಾವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವ ವಿದ್ಯಾರ್ಥಿಗಳು ಈ ಮೇಲಿನ ವಿಳಾಸದಲ್ಲಿ ಅಥವಾ ಈ ಕೆಳಕಂಡ ಆನ್ಲೈನ್ ಲಿಂಕ್ನಲ್ಲಿ ಉಚಿತವಾಗಿ ರಿಜಿಸ್ಟರ್ ಮಾಡಿಕೊಳ್ಳಲು ಕೋರಲಾಗಿದೆ ಮತ್ತು ವಾಟ್ಸ್ಆಪ್ ನಂಬರ್ 9661455506ಗೂ ಕಳುಹಿಸಬಹುದು. ಅಲ್ಲದೆ ರಿಜಿಸ್ಟ್ರೇಷನ್ ಮಾಡದೆ ನೇರವಾಗಿ ಬಂದ ವಿದ್ಯಾರ್ಥಿಗಳನ್ನು ಪರಿಗಣಿಸಲಾಗುವುದು. ಪರೀಕ್ಷೆ ನಡೆಯುವ ಸ್ಥಳ ಮಾಸ್ಟರ್ಸ್ ಪದವಿ ಪೂರ್ವ ಕಾಲೇಜು ವಿವೇಕನಗರ ಹಾಸನ. ದಿನಾಂಕ 15-12-2024 ಭಾನುವಾರ. ಸಮಯ ಬೆಳಗ್ಗೆ 10:30 ರಿಂದ 12 ರವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08172297164 96631455506 8277785534 ಹಾಗೂ 8867439855. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ವಿರಾಮದ ನಂತರ HCN ನ್ಯೂಸ್ಗೆ ಮತ್ತೆ ಸ್ವಾಗತ. 3 ದಿನಗಳ ಬಿಲ್ಟೆಕ್ ಬೃಹತ್ ವಸ್ತು ಪ್ರದರ್ಶನವನ್ನು ಜ್ಞಾನಾಕ್ಷಿ ಕನ್ವೆನ್ಷನ್ ಹಾಲ್ನಲ್ಲಿ ಆಯೋಜನೆ ಮಾಡಿದ್ದು, ಈ ಪ್ರದರ್ಶನದ ಪ್ರಚಾರ ವಾಹನಕ್ಕೆ ಇಂದು ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಆಯೋಜಕರು, ಹಾಸನ ಜಿಲ್ಲಾ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ ಮತ್ತು ಆರ್ಕಿಟೆಕ್ಟ್ ಅಸೋಸಿಯೇಷನ್ ಹಾಸನ ನಗರದ ಜ್ಞಾನಾಕ್ಷಿ ಕನ್ವೆನ್ಷನ್ ಹಾಲ್ನಲ್ಲಿ ಬಿಲ್ಟೆಕ್ ಬೃಹತ್ ವಸ್ತು ಪ್ರದರ್ಶನವನ್ನು 3 ದಿನಗಳ ಕಾಲ ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು. ನಂತರ ಆಯೋಜಕರಲ್ಲಿ ಒಬ್ಬರಾದ ಉಮಾಪತಿ ಮಾತನಾಡಿ, ಡಿಸೆಂಬರ್ 20, 21 ಮತ್ತು 22ರಂದು 3 ದಿನಗಳ ಕಾಲ ನಗರದ ಜ್ಞಾನಾಕ್ಷಿ ಕನ್ವೆನ್ಷನ್ ಹಾಲ್ನಲ್ಲಿ ಹಾಸನ ಜಿಲ್ಲಾ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ ಮತ್ತು ಆರ್ಕಿಟೆಕ್ಟ್ ಅಸೋಸಿಯೇಷನ್ ಹಾಸನ ಶಾಖೆ ವತಿಯಿಂದ ಆಯೋಜಿಸಲಾಗಿದೆ. ಪ್ರದರ್ಶನದಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಅವಶ್ಯಕವಾಗಿ ಬೇಕಾಗಿರುವ ಸಾಮಗ್ರಿಗಳನ್ನು ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿ ಸ್ಟಾಲ್ಗಳಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ಮನೆ ಕಟ್ಟುವುದು ಬಹುತೇಕ ಜನರ ಕನಸು. ಅವರವರ ಇಷ್ಟಕ್ಕೆ ತಕ್ಕಂತೆ ತಮ್ಮ ಮನೆಯನ್ನ ನಿರ್ಮಾಣ ಮಾಡೋ ಉದ್ದೇಶ ಹೊಂದಿರುತ್ತಾರೆ. ಈ ನಿಟ್ಟಿನಲ್ಲಿ ಉಪಯುಕ್ತ ಮಾಹಿತಿ ಪಡೆಯಲು ನಮ್ಮ ಕಟ್ಟಡ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ಉಪಯುಕ್ತವಾಗಿದೆ. ಉಚಿತವಾಗಿ ಈ ವಸ್ತು ಪ್ರದರ್ಶನ ಮಾಡಬಹುದೆಂದು ತಿಳಿಸಿದರು.
ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಉತ್ತಮ ರೀತಿಯಲ್ಲಿ ವಸ್ತು ಪ್ರದರ್ಶನ ಆಯೋಜನೆ ಮಾಡಿದ್ದು ಸುಮಾರು 75 ಸ್ಟಾಲ್ಗಳು ಬರುವ ನಿರೀಕ್ಷೆ ಇದೆ. ಜೊತೆಯಲ್ಲಿ ಹೋಮ್ ಲೋನ್ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿ ಸಿಗುತ್ತದೆ. ಹಾಸನ ಜಿಲ್ಲೆಯ ಜನತೆ ಇಂತಹ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು. ಅಧ್ಯಕ್ಷರಾದ ಆರ್ ಬಾಬು, ನಿಕಟಪೂರ್ವ ಅಧ್ಯಕ್ಷರಾದ ಮುರಳೀಧರ್, ಸಂಸ್ಥಾಪಕ ಅಧ್ಯಕ್ಷರಾದ ದಯಾನಂದ್, ಗೌರವಾಧ್ಯಕ್ಷರಾದ ರಮೇಶ್ ಕುಮಾರ್ ಕೊಥಾರಿ, ಉಪಾಧ್ಯಕ್ಷರಾದ ಯೋಗಾನಾಥ್, ಪ್ರಧಾನ ಕಾರ್ಯದರ್ಶಿ ತ್ರಿಭುವನ್, ಜಂಟಿ ಕಾರ್ಯದರ್ಶಿ ಸಂತೋಷ್ ಕುಮಾರ್, ಖಜಾಂಚಿ ಆಕಾಶ್ ಹಾಗೂ ಸಂಘದ ನಿರ್ದೇಶಕರು ಇದೇ ವೇಳೆ ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಹಾಸನ್ ಡಿಸ್ಟ್ರಿಕ್ಟ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಆ್ಯಂಡ್ ಆರ್ಕಿಟೆಕ್ಟ್ಸ್ ಅಸೋಸಿಯೇಷನ್ ಮತ್ತು US ಕಮ್ಯುನಿಕೇಷನ್ ಸಹಯೋಗದೊಂದಿಗೆ ಹಾಸನದಲ್ಲಿ ಇನ್ನೋವೇಟಿವ್ ಆಗಿ ಬೃಹತ್ ಕಟ್ಟಡ ಸಾಮಗ್ರಿಗಳ ವಸ್ತು ಪ್ರದರ್ಶನ ಮಾರಾಟ ಎಕ್ಸಿಬಿಷನ್ನ ವಸ್ತು ಪ್ರದರ್ಶನವನ್ನು ಏರ್ಪಡಿಸಿದ್ದೀವಿ. ಹಾಸನ ಜನತೆ ಹಾಗೂ ಹಾಸನ ಜಿಲ್ಲೆಯ ಜನತೆ ಇದರ ಸದುಪಯೋಗ ಪಡಿಸ್ಕೋಬೇಕು ಅಂತ ತಮ್ಮಲ್ಲಿ ನಮ್ಮ ಇಂಜಿನಿಯರ್ಸ್ ಸಂಘದ ಪರವಾಗಿ ಹಾಗೂ US ಕಮ್ಯುನಿಕೇಷನ್ ವತಿಯಿಂದ ಅವ್ರ ಪರವಾಗಿಯೂ ಕೂಡ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಡಿಸೆಂಬರ್ 20, 21, 22 ಸ್ಥಳ ಜ್ಞಾನಾಕ್ಷಿ ಕಲ್ಯಾಣ ಮಂಟಪ ಹಾಸನ. ಪ್ರವೇಶ ಉಚಿತವಾಗಿರುತ್ತೆ. ದಯಮಾಡಿ ಎಲ್ಲರೂ ಬಂದು ಸಹಕರಿಸಿ. ಕಟ್ಟಡ ಸಾಮಗ್ರಿಗಳ ಬಿಲ್ಡಿಂಗ್ ಮೆಟೀರಿಯಲ್ಸು, ಕಟ್ಟಡ ಸಾಮಗ್ರಿಗಳದ್ದು ಇನ್ನೋವೇಟಿವ್ ಆಗಿ ಇಂಟೀರಿಯರ್ಸು, ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸು, ಎಕ್ಸ್ಟೀರಿಯರ್ಸು ಎಲ್ಲ ಇರುತ್ತೆ. ಎಲ್ಲರೂ ಇದು ಬಂದು ಸದುಪಯೋಗ ಪಡಿಸ್ಕೋಬೇಕು ಅಂತ ಕೇಳ್ಕೊಂತೀವಿ. ರಂಗನಾಥ ಸ್ಟೀಲ್ಸು, ಜಾಲು, ಮನೆ ಕಟ್ಟಕ್ಕೆ ಏನು ಬೇಕು ಹೋಮ್ ಲೋನಿಂದಲೂ ಸುಮಾರು 3-4 ಬ್ಯಾಂಕ್ಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ನಿಮಗೆ ಇಲ್ಲಿ ಒಂದು ಸರಿ ಎಂಟ್ರಿ ಆದರೆ ಎಂಟೈರ್ ಪ್ರಾಡಕ್ಟ್ ಎಲ್ಲ ಟೆಕ್ನಿಕಲ್ ಆಫೀಸರ್ಸ್ ಇರ್ತಾರೆ, ಅವ್ರು ಬಂದು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಪ್ರಾಡಕ್ಟ್ ಬಗ್ಗೆ. ನಿಮಗೆ ಏನಪ್ಪ ಅಂದರೆ ಈಗ ಯಾವುದೋ ಒಂದು ಕಂಪ್ನಿಗೆ ಟ್ಯಾಪ್ಸ್ ಆಗಲಿ, ಸ್ಯಾನಿಟ್ರಿ ಆಗಲಿ, ಇಂಟೀರಿಯರ್ಸ್ ಪ್ರಾಡಕ್ಟ್ ಆಗಲಿ, ನೀವು ಬಂದು ಅಲ್ಲಿ ಎನ್ಕ್ವೈರಿ ಮಾಡಿದರೆ ಅವ್ರ ಕಂಪ್ನಿಗೆ ಆಫೀಸರ್ಸ್ಗಳು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಎಲ್ಲಿ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು, ಯಾವ ಪ್ರೈಸಲ್ಲಿ ಸಿಗುತ್ತೆ, ಇಲ್ಲಿ ಡೀಲರ್ ಯಾರು ಅದಾರೆ ಹಾಸನದಲ್ಲಿ, ಅದೆಲ್ಲ ಮಾಹಿತಿ ಎಂಟರೇ ಸಿಗುತ್ತೆ, ಉಚಿತವಾಗಿ ಸಿಗುತ್ತೆ, ಯಾವುದೇ ಎಂಟ್ರಿ ಟಿಕೆಟ್ ಇಲ್ಲ. ಆಮೇಲೆ ಬುನಾದಿಯಿಂದ ಹಿಡಿದು ರೂಫ್ ಟಾಪ್ ಸೋಲಾರ್ ತನಕಲ್ಲೂ ಎಲ್ಲ ಪ್ರಾಡಕ್ಟ್ಗಳು ಇಲ್ಲಿ ಅವೈಲೇಬಲ್ ಇದೆ. ಸುಮಾರು 75 ಸ್ಟಾಲ್ಗಳು ನಾವಿಲ್ಲಿ ಹಾಕ್ಲಿಕ್ಕೆ ನಾವು ವ್ಯವಸ್ಥೆ ಮಾಡಿದ್ದೀವಿ. ಸಾರ್ವಜನಿಕರು ಇದನ್ನ ಬಂದು ನೋಡಿ ಇದ್ರದ್ದು ಸದುಪಯೋಗ ಪಡ್ಕೋಬೇಕಂತೇಳಿ ನಾವು ಪ್ರತಿ ವರ್ಷವೂ ಮಾಡ್ತಾಯಿದ್ದೇವೆ. ಇಂಜಿನಿಯರ್ಸ್ ಅಸೋಸಿಯೇಷನಿಂದ ಪ್ರತಿ ವರ್ಷ, ಯಾಕಪ್ಪ ಅಂದ್ರೆ ಪ್ರತಿ ದಿನವೂ ಬಿಲ್ಡಿಂಗ್ ಮೆಟೀರಿಯಲ್ ಪ್ರಾಡಕ್ಟ್ಗಳು ಚೇಂಜ್ ಆಗ್ತಾ ಇದ್ದಾವೆ, ಬ್ರ್ಯಾಂಡ್ಗಳು ಹೊಸ ಬ್ರ್ಯಾಂಡ್ಗಳು ಬರ್ತಾ ಇದ್ದಾವೆ, ಹೊಸ ಟೆಕ್ನಾಲಜಿ ಬರ್ತಾ ಇದೆ. ಅದನ್ನು ಅಪ್ಡೇಟ್ ಮಾಡಬೇಕು ಜನತೆಗೆ ಅಂತಂದೇಳಿ ನಾವು ಪ್ರತಿ ವರ್ಷವೂ ಇದನ್ನ ಆಯೋಜನೆ ಮಾಡ್ತಾಯಿದ್ದೀವಿ. ಹಾಸನ ಜಿಲ್ಲಾ ಜನತೆಗೆ ಹಾಸನ ಡಿಸ್ಟ್ರಿಕ್ಟ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ ಅಸೋಸಿಯೇಷನ್ ಹಾಗೂ US ಕಮ್ಯುನಿಕೇಷನ್ ಪರವಾಗಿ ಅವರಿಂದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ಪ್ರತಿ ವರ್ಷದಂತೆ ಬಿಲ್ಟೆಕ್ 2024 ಈ ವರ್ಷದ ಬಿಲ್ಟೆಕ್ 2024 ಜ್ಞಾನಾಕ್ಷಿ ಕಲ್ಯಾಣ ಮಂಟಪದ 20, 21, 22ನೇ ತಾರೀಕರಂದು ಆಯೋಜಿಸಲಾಗಿದೆ. ಹಾಸನ ಜಿಲ್ಲೆ ಜನತೆ ತಮ್ಮ ಕನಸಿನ ಕಟ್ಟಡವನ್ನು ಸೈಟು ಪರ್ಚೇಸ್ ಮಾಡೋ ಇನಿಷಿಯಲ್ ಸ್ಟೇಜಿಂದ ನಿಮಗೆ ಫಿನಿಷಿಂಗ್ವರೆಗೂ ಒಂದೇ ರೂಫ್ ನಡೀಲಿ ಎಲ್ಲ ಪ್ರಾವಿಷನ್ ಮಾಡಿದ್ದೀವಿ. ನಿಮಗೆ ಸೈಟ್ ಎನ್ಕ್ವೈರೀಸ್ ಬೇಕಾ, ಬಿಲ್ಡಿಂಗ್ ಮೆಟೀರಿಯಲ್ ಎನ್ಕ್ವೈರೀಸ್ ಬೇಕಾ, ಯಾವ್ಯಾವ ಬ್ರ್ಯಾಂಡಿಂದ ಬೇಕು, ಪ್ರತಿಯೊಂದನ್ನು ಇಲ್ಲಿ ನಾವು ವ್ಯವಸ್ಥೆ ಮಾಡಿದ್ದೀವಿ. ಹಾಗಾಗಿ ನೀವು ಉಚಿತ ಪ್ರವೇಶ ಇರುತ್ತೆ. ಇಲ್ಲಿ ದಿನನಿತ್ಯ ನಿಮಗೆ 15ರಿಂದ 20 ಕನ್ಸಲ್ಟೆಂಟ್ ಇಂಜಿನಿಯರ್ಸ್ ಸಿಗ್ತಾರೆ. ನಿಮ್ಮ ಬಿಲ್ಡಿಂಗು ಪ್ಲ್ಯಾನ್ ಬಗ್ಗೆನೂ ನೀವು ಡಿಸ್ಕಷನ್ ಮಾಡಿ ಇದು ಫ್ರೀ ಉಚಿತ ಇರುತ್ತೆ. ನಿಮ್ಗೇನಾದ್ರು ಡೌಟ್ಸ್ ಇದ್ದರೆ ಇಲ್ಲೇ ಕ್ಲಾರಿಫೈ ಮಾಡ್ಕೊಬೋದು. ಆಮೇಲೆ ಇಲ್ಲಿ ಆಗ್ತಿರೋ ಸ್ಟಾಲ್ಸ್ ಎಲ್ಲ ಇಂಟರ್ನ್ಯಾಷನಲ್ MNC ಕಂಪ್ನಿಗಳ್ದೇನೆ, ಯಾವುದೂ ಲೋಕಲ್ದೇನು ಆಗ್ತಾ ಇಲ್ಲ. ಹಂಗಾಗಿ ವೆರೈಟೀಸ್ ಇರುತ್ತೆ ನಿಮಗೆ. ಚನ್ನರಾಯಪಟ್ಟಣ ತಾಲೂಕು ಕಸಬಾ ಹೋಬಳಿಯ ಮಲ್ಲವನಘಟ್ಟ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ ನಿರ್ಮಾಣಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮದ ಅಭಿವೃದ್ಧಿ ಸಂಸ್ಥೆಯ ವತಿಯಿಂದ 2 ಲಕ್ಷ ರೂಪಾಯಿಗಳ ಅನುದಾನವನ್ನು ಚೆಕ್ ಮೂಲಕ ಧರ್ಮಸ್ಥಳ ಸಂಘದ ಮುಖ್ಯಸ್ಥರು ವಿತರಣೆ ಮಾಡಿದರು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಚೇರಿಯ ಜಿಲ್ಲಾ ನಿರ್ದೇಶಕರಾದ ಕೇಶವ ದೇವಾಂಗ ಮಾತನಾಡಿ, ಹಾಲಿನ ಡೈರಿಯ ಎಲ್ಲಾ ಸದಸ್ಯರು ಒಗ್ಗಟ್ಟಿನಿಂದ ಜೀವನ ನಡೆಸಬೇಕು ಮತ್ತು ಅತ್ಯುತ್ತಮ ಗುಣಮಟ್ಟದ ಹಾಲನ್ನು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಹಾಕುವ ಮೂಲಕ ಸಂಘದ ಏಳಿಗೆಗೆ ಹಾಗೂ ಎಲ್ಲಾ ಸದಸ್ಯರ ಆರ್ಥಿಕ ಅಭಿವೃದ್ಧಿಗೆ ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು. ಹೈನುಗಾರಿಕೆ ಮೂಲಕ ಆರ್ಥಿಕ ಸಬಲೀಕರಣಕ್ಕೆ ನಾಂದಿ ಹಾಡಬೇಕು, ಸಾಮರಸ್ಯದ ಜೀವನಕ್ಕೆ ಎಲ್ಲ ಗ್ರಾಮಸ್ಥರು ಕೈಜೋಡಿಸಬೇಕು ಎಂದರು.
ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯು ಎಲ್ಲ ಗ್ರಾಮದ ದೇವಸ್ಥಾನ ಹಾಗೂ ಹಾಲಿನ ಡೈರಿಗಳಿಗೆ ಸಹಾಯಧನ ನೀಡುತ್ತಾ ಬಂದಿದೆ ಎಂದರು. ಇದೇ ಸಂದರ್ಭದಲ್ಲಿ ಶ್ರವಣಬೆಳಗೊಳ ಯೋಜನಾ ಕಚೇರಿಯ ಯೋಜನಾಧಿಕಾರಿಗಳಾದ ಸದಾಶಿವ್ ಕುಲಾಲ್, ಶೆಟ್ಟಿಹಳ್ಳಿ ವಲಯ ಮೇಲ್ವಿಚಾರಕರಾದ ಸುರೇಶ್ ಗೌಡ, ಮಲ್ಲನಘಟ್ಟ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಯೋಗೇಶ್, ಒಕ್ಕೂಟದ ಅಧ್ಯಕ್ಷರಾದ ರದೀಪ್, ಶ್ರವಣಬೆಳಗೊಳ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿಗಳಾದ ಸ್ವಾತಿ ನಾಗೇಶ್, ಮಲವನಘಟ್ಟ ಕಾರ್ಯಕ್ಷೇತ್ರದ ಸೇವಾ ಪ್ರತಿನಿಧಿ ಹೇಮಲತಾ ಸೇರಿದಂತೆ ಇತರರು ಹಾಜರಿದ್ದರು. ಹೆಚ್ಸಿಎನ್ ನ್ಯೂಸ್, ಚನ್ನರಾಯಪಟ್ಟಣ. ಹಾಸನದ ಪ್ರತಿಷ್ಠಿತ ಜ್ಯುವೆಲರ್ಗಳಲ್ಲಿ ಒಂದಾದ ಭೀಮಾದಲ್ಲಿ ಇದೀಗ 11ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ವಿವಿಧ ರಿಯಾಯಿತಿಗಳನ್ನು ನೀಡಲಾಗುತ್ತಿದೆ. ಭೀಮಾದ 11ನೇ ವರ್ಷದ ಸಂಭ್ರಮದ ಸಂದರ್ಭದಲ್ಲಿ ಕೆಲ ಗ್ರಾಹಕರನ್ನ ಸನ್ಮಾನಿಸಲಾಯಿತು. ಡಿಸೆಂಬರ್ 13ರಿಂದ 15ರವರೆಗೆ ವಿಶೇಷ ರಿಯಾಯಿತಿಯನ್ನ ನೀಡಿದೆ. ಲಕ್ಕಿ ಡ್ರಾ ಮೂಲಕ ಪ್ರತಿದಿನ 2 ಏಪ್ರಿಲಿಯ ಸ್ಕೂಟರ್ಗಳನ್ನು ಗೆಲ್ಲಬಹುದು. ಚಿನ್ನ ಪ್ರತಿ ಗ್ರಾಂಗೆ ₹500 ರಿಯಾಯಿತಿ ನೀಡಲಾಗಿದೆ. ವಜ್ರ ಪ್ರತಿ ಕ್ಯಾರೆಟ್ಗೆ ಫ್ಲಾಟ್ 7,000 ಕ್ಯಾಶ್ ಬ್ಯಾಕ್ನೊಂದಿಗೆ 1 ಲಕ್ಷ ಮೌಲ್ಯದ ಉಚಿತ ಗಿಫ್ಟ್ ವೋಚರ್ ಸಿಗುತ್ತದೆ. ಬೆಳ್ಳಿ ಪ್ರತಿ ಕೆಜಿಗೆ ₹5,000 ರಿಯಾಯಿತಿ ಘೋಷಿಸಿದೆ. ಈ ಅವಕಾಶವನ್ನು ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳಬಹುದಾಗಿದೆ. ಹೆಚ್ಸಿಎನ್ ನ್ಯೂಸ್, ಹಾಸನ್. ಹೆಚ್ಸಿಎನ್ ನ್ಯೂಸ್ನಲ್ಲಿ ಈಗೊಂದು ಸಣ್ಣ ವಿರಾಮ. ವಿರಾಮದ ನಂತರ ಹೆಚ್ಸಿಎನ್ ನ್ಯೂಸ್ಗೆ ಮತ್ತೆ ಸ್ವಾಗತ. ಬಾಯ್ಲರ್ ಸೋರುವಿಕೆಯಿಂದ ರೈತ ನಾಗೇಶ್ ಎಂಬುವರ ಮಗನಿಗೆ ಗಾಯಗಳಾದ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದು, ಹೆಚ್ಚಿನ ಚಿಕಿತ್ಸೆಗೆ ಹಣದ ಅವಶ್ಯಕತೆ ಇರುವುದರಿಂದ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರಿಹಾರ ನಿಧಿಯಿಂದ ಈ ಮಗುವಿಗೆ ಹೆಚ್ಚಿನ ಚಿಕಿತ್ಸೆಗೆ ₹1 ಲಕ್ಷ ಪರಿಹಾರವನ್ನು ಕೊಡಿಸುವಲ್ಲಿ ದಿವಾಕರ್ ಗೌಡ ಯಶಸ್ವಿಯಾಗಿದ್ದಾರೆ. ಬಾಯ್ಲರ್ ಸೋರುವಿಕೆಯಿಂದ ರೈತ ನಾಗೇಶ್ ಎಂಬುವರ ಮಗನಿಗೆ ಗಾಯಗಳಾದ ಹಿನ್ನೆಲೆ ಹಾಸನ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಹೆಚ್ಚಿನ ಚಿಕಿತ್ಸೆಗೆ ಹಣದ ಅವಶ್ಯಕತೆ ಇರುವುದರಿಂದ ಇದನ್ನು ಜಿಲ್ಲಾ ಕಿಸಾನ್ ಕಾಂಗ್ರೆಸ್ ಅಧ್ಯಕ್ಷ ದಿವಾಕರ್ ಗೌಡ್ರ ಗಮನಕ್ಕೆ ತಂದಾಗ ಅವರು ಇದನ್ನು ಮುಖ್ಯಮಂತ್ರಿ ಗಮನಕ್ಕೆ ತರ್ತೇನೆ ಎಂದು ಭರವಸೆ ಕೊಟ್ಟ ಹಿನ್ನೆಲೆ ಇದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಾಗ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರಿಹಾರ ನಿಧಿಯಿಂದ ಆ ಮಗುವಿನ ಹೆಚ್ಚಿನ ಚಿಕಿತ್ಸೆಗೆ ₹1 ಲಕ್ಷ ಪರಿಹಾರವನ್ನು ಕೊಡಿಸುವಲ್ಲಿ ದಿವಾಕರ್ ಗೌಡ ಅವರು ಯಶಸ್ವಿಯಾಗಿದ್ದಾರೆ ಎಂದು ರೈತ ನಾಗೇಶ್ ಸುದ್ದಿಗಾರರಿಗೆ ತಿಳಿಸಿದರು. ರೈತ ನಾಗೇಶ್ ಮಾತನಾಡಿ, ನಾವು ತುಂಬಾ ಕಡು ಬಡವರಾಗಿದ್ದು ನಮಗೆ ಈ ವೆಚ್ಚವನ್ನು ಭರಿಸಲಾಗುತ್ತಿರಲಿಲ್ಲ. ಆದ್ದರಿಂದ ಸಮಾಜ ಸೇವಕ ದಿವಾಕರ್ ಗೌಡ್ರಿಗೆ ನಾವು ಮನವಿಯನ್ನ ಸಲ್ಲಿಸಿದ್ದೆವು. ಅವರು ಮನವಿಯನ್ನ ಪುರಸ್ಕರಿಸಿ ನಮಗೆ ಸಹಾಯ ಮಾಡಿದ್ದಾರೆ ಮತ್ತು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಎಂದರು. ಜೊತೆಯಲ್ಲಿ ರೈತ ಸಂಘದ ಲೋಕೇಶ್ ಹಾಜರಿದ್ದರು. ಹೆಚ್ಸಿಎನ್ ನ್ಯೂಸ್, ಅರ್ಕಲ್ಗೂಡು. ತುಂಬ ಇದಾಗಿ ಒಂದು 6 ಲಕ್ಷ ಖರ್ಚಾಗಿತ್ತು. ಈ ಗೌರ್ಮೆಂಟ್ ಕಡೆಯಿಂದ ನಮಗೆ ಪರಿಹಾರ ಅಂತ ಅಣ್ಣ ಕಡೆಯಿಂದ ದಿವಾಕರ್ ಗೌಡ್ರ ಕಡೆಯಿಂದ ನಮ್ಗೆ 1 ಲಕ್ಷ ಪರಿಹಾರ ಬಂದಿದೆ. ತುಂಬ ಥ್ಯಾಂಕ್ಸ್ ಅಣ್ಣ, ಧನ್ಯವಾದಗಳು. ನಮ್ಮ CM ಸಾಹೇಬರಿಗೆ, ನಮ್ಮ ಗೌರ್ಮೆಂಟ್ಗೆ ತುಂಬ ಧನ್ಯವಾದ. ನಮ್ಮ ಸಾಹೇಬರುಗಳು ತುಂಬ ಧನ್ಯವಾದ. ತುಂಬ ಥ್ಯಾಂಕ್ಸ್ ಅಣ್ಣ, ನೀವು ಕೊಡಿಸಿದ್ದಕ್ಕೆ ಏನೋ ನಮ್ಗೊಂದು ಹೆಲ್ಪ್ ಆಯಿತು. ಅದನ್ನ ಮತ್ತೆ ಹಾಸನ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗಿದ್ದು, ಜಿಲ್ಲೆಯ ಎಲ್ಲ ಪಕ್ಷದ ಶಾಸಕರು ಹಾಗೂ ಸಂಸದರು ಒಗ್ಗಟ್ಟಿನಿಂದ ಶಾಶ್ವತ ಪರಿಹಾರ ಕಂಡುಕೊಡಬೇಕಾಗಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಗೌರವಾಧ್ಯಕ್ಷ ರವಿನಾಕಲ್ಗೂಡು ಮತ್ತು ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ MKR ಸೋಮೇಶ್ ಕರೆ ನೀಡಿದರು. ಹಾಸನ ನಗರದ ಹೇಮಾವತಿ ಪ್ರತಿಮೆ ಬಳಿ ಡಿಸೆಂಬರ್ 10ರಿಂದ ನಡೆಯುತ್ತಿರುವ ಕಾಡಾನೆ ಹಾವಳಿಗೆ ಶಾಶ್ವತ ಪರಿಹಾರಕ್ಕಾಗಿ ನಿರಂತರ ಹೋರಾಟದ 4ನೇ ದಿವಸದಂದು ರವಿನಾಕಲ್ಗೂಡು ಭಾಗವಹಿಸಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಕಾಡಾನೆ ಹಾವಳಿ ಹೆಚ್ಚಾಗಿರುವ ಮಲೆನಾಡು ಭಾಗದಲ್ಲಿ ರೈತರು, ಕೂಲಿ ಕಾರ್ಮಿಕರು ಸಂಕಷ್ಟಕ್ಕೆ ಗುರಿಯಾಗಿದ್ದಾರೆ. ಆದ್ದರಿಂದ ಜಾತ್ಯತೀತ ಹಾಗೂ ಪಕ್ಷಾತೀತವಾಗಿ ಕಾಡಾನೆ ಸಮಸ್ಯೆಗೆ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳು ಮುಂದಾಗಬೇಕು. ಈ ಹಿಂದೆ ರೈತರು ಹಾಗೂ ಜಯ ಕರ್ನಾಟಕ ಸಂಘಟನೆಯಿಂದಲೂ ಹಲವಾರು ಹೋರಾಟ ಮಾಡಿದರೂ ಸರ್ಕಾರ ಗಮನ ಹರಿಸಿಲ್ಲ. ಆದ್ದರಿಂದ ಆನೆ ಹಾವಳಿಗೆ ಶಾಶ್ವತ ಪರಿಹಾರ ಒದಗಿಸಬೇಕೆಂದು ಒತ್ತಾಯಿಸಿ ಧರಣಿ ಆರಂಭಿಸಿದ್ದಾರೆ. ಜಿಲ್ಲೆಯಲ್ಲಿ ಹಲವಾರು ವರ್ಷಗಳಿಂದ ಆನೆ ಹಾವಳಿ ಹೆಚ್ಚಾಗಿದ್ದು, ಬೆಳೆಹಾನಿ, ಪ್ರಾಣಹಾನಿಯಾದಾಗ ಕೇವಲ ಇಂತಿಷ್ಟು ಪರಿಹಾರ ಕೊಟ್ಟು ಸರ್ಕಾರ ಕೈತೊಳೆದುಕೊಳ್ಳುತ್ತಿದೆ. ಆನೆ ಹಾವಳಿ ಇರುವ ಪ್ರದೇಶದಲ್ಲಿ 40ರಿಂದ 50 ಆನೆಗಳು ಹಿಂಡು ಹಿಂಡಾಗಿ ಸಂಚರಿಸುತ್ತಿದ್ದು, ಜೀವ ಭಯದಲ್ಲಿಯೇ ಇಲ್ಲಿನ ಗ್ರಾಮಸ್ಥರು ಕಾಲ ದೂಡುವಂತಾಗಿದೆ. ಜಯ ಕರ್ನಾಟಕ ಸಂಘಟನೆ ರೈತಪರ ಕೆಲಸ ಮಾಡುತ್ತಿದ್ದು, ಜಿಲ್ಲಾಡಳಿತ ಧರಣಿ ಸ್ಥಳಕ್ಕೆ ಭೇಟಿ ನೀಡಿ ಆನೆ ಹಾವಳಿಗೆ ಶಾಶ್ವತ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಭರವಸೆ ನೀಡುವ ಕೆಲಸ ಮಾಡಲಿ ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಸಂಘಟನೆಯ ತಾಲೂಕು ಘಟಕದ ಅಧ್ಯಕ್ಷರಾದ ರಾಜು, ಮಂಜುನಾಥ್, ಸಂದೇಶ್, ಸುಮಾ, ಲಕ್ಷ್ಮಿ, ಸುಧಾ ಸೇರಿದಂತೆ ಇತರರು ಭಾಗವಹಿಸಿದರು. HCN ನ್ಯೂಸ್, ಹಾಸನ್. ಕರ್ನಾಟಕ ಸಂಘಟನೆ ವತಿಯಿಂದ
ಕಾಡಾನೆಗಳ ಶಾಶ್ವತ ಪರಿಹಾರಕ್ಕೋಸ್ಕರ ಈ ದಿನ 3ನೇ ದಿನಕ್ಕೆ ಕಾಲಿಟ್ಟಿದೆ. ಇಲ್ಲಿ ತನಕ ಯಾವುದೇ ಅಧಿಕಾರಿಗಳಾಗ್ಬೋದು, ಜಿಲ್ಲಾಧಿಕಾರಿಗಳಾಗ್ಬೋದು, ಮಂತ್ರಿಗಳಾಗ್ಬೋದು, ಉಸ್ತುವಾರಿ ಸಚಿವರಾಗ್ಬೋದು, ಯಾವುದೇ ರೀತಿ ನಾವು ಇಲ್ಲಿ ಹೋರಾಡ್ತಿರೋದು ರೈತರ ಪರ ಹೋರಾಟ. ನಮ್ಮ ಜಯ ಕನ್ನಡ ಸಂಘಟನೆ ಹೋರಾಡ್ತಿರೋದು ರೈತರ ಪರ ಹೋರಾಟ. ಯಾಕೆಂದರೆ ನೋಡಿ, ಇವತ್ತು ನಮ್ಮ ಜೊತೆ ಬಂದು ಕೂಲಿ ಕಾರ್ಮಿಕರು ಬಿಕೋಡು ಅರಳಿ ಭಾಗದವ್ರು ಬಂದಿದ್ದಾರೆ. ಅವರು ಕೆಲಸನ ಬಿಟ್ಟು ನಮ್ಮ ಹತ್ರ ಬಂದು ಇವತ್ತು ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೆ ಕೆಲಸ ಮಾಡೋಕ್ಕೂ ಹೋಗೋಕ್ಕೂ ಸಮೇತ ಭಯ ಆಗ್ತಿದೆಯಂತೆ. ಪಾಲ್ಗೊಂಡಿದ್ದಾರೆ. ಅವರಿಗೆ ಕೆಲಸ ಮಾಡೋಕ್ಕೂ ಹೋಗೋಕ್ಕೂ ಸಮೇತ ಭಯ ಆಗ್ತಿದೆಯಂತೆ. ಮಕ್ಕಳಲ್ಲಿ ಸಾಹಿತ್ಯ ಸಂಸ್ಕೃತಿ ಬೆಳೆಸುವಲ್ಲಿ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ವಿಶೇಷ ಕಾರ್ಯ ಮಾಡುತ್ತಿದೆ ಎಂದು ಪರಿಷತ್ನ ರಾಜ್ಯಾಧ್ಯಕ್ಷ ಸಿಎನ್ ಅಶೋಕ್ ಹೇಳಿದ್ದಾರೆ. ಚನ್ನರಾಯಪಟ್ಟಣದ ಬಾಗೂರು ರಸ್ತೆಯ ಗಾಣಿಗರ ಬೀದಿಯಲ್ಲಿರುವ ಶನೇಶ್ವರ ದೇವಾಲಯದಲ್ಲಿ ಮಕ್ಕಳ ಸಾಹಿತ್ಯ ಪರಿಷತ್ತು, ಶನೇಶ್ವರ ದೇವಾಲಯ, ಗಾಣಿಗರ ಕಲ್ಯಾಣ ಮಂಟಪ ಟ್ರಸ್ಟ್ ಸಂಯುಕ್ತಾಶ್ರಯದಲ್ಲಿ ನಡೆದ ಮನೆ ಮನ ಮಕ್ಕಳ ಚಾವಡಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಗಾಣಿಗರ ಸಮಾಜ ಕಳೆದ 65 ವರ್ಷಗಳಿಂದ ನಿರಂತರವಾಗಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದೆ. ಗಾಣಿಗರು ಪ್ರತಿ ಶನಿವಾರ ರಸ್ತೆಯಲ್ಲಿ ದೇವರ ಮೆರವಣಿಗೆಯನ್ನ ಯಾವುದೇ ಮಳೆ, ಗಾಳಿ, ಚಳಿಯನ್ನ ಲೆಕ್ಕಿಸದೆ ಕಟ್ಟುನಿಟ್ಟಾಗಿ ಆಚರಣೆ ಮಾಡಿಕೊಂಡು ಬರುತ್ತಿರುವುದು ಶ್ಲಾಘನೀಯ ಎಂದರು. ಡಾ ವಿ ಮಹೇಶ್ ಮಾತನಾಡಿ, ಪರಿಸರ ಸಂರಕ್ಷಣೆಯಲ್ಲಿ ಭಾರತದಲ್ಲಿ ಚನ್ನರಾಯಪಟ್ಟಣಕ್ಕೆ ಪ್ರಥಮ ಸ್ಥಾನ ಲಭಿಸಿದೆ. ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಪರಿಸರ ಪ್ರೇಮಿ ಸಿಎನ್ ಅಶೋಕ್ ಅವರ ಪರಿಸರ ಕೊಡುಗೆ ಅಪಾರವಾದದ್ದು ಎಂದರು. ಶಾಲಿನಿ ವಿದ್ಯಾಶಾಲೆಯ ವಿದ್ಯಾರ್ಥಿಗಳಿಂದ ವಿವಿಧ ಭಂಗಿಯ ಯೋಗಾಸನಗಳ ಪ್ರದರ್ಶನವಾಯಿತು. ಈ ಭಾಗದ ಹಲವಾರು ಮಕ್ಕಳು ಕಥೆ, ಕವನ, ನೃತ್ಯ, ಅಭಿನಯ ಮಾಡಿದರು. ಪುರಸಭೆ ಸದಸ್ಯೆ ಕವಿತಾರಾಜು, ಮಾಜಿ ಪುರಸಭಾ ಸದಸ್ಯ ಮೋಹನ್ ಕುಮಾರ್, ಗಾಣಿಗರ ಟ್ರಸ್ಟ್ ಅಧ್ಯಕ್ಷ ಸ್ವಾಮಿ, ಸಮಾಜದ ಮುಖಂಡರಾದ ಸುಬ್ರಹ್ಮಣ್ಯ, ಕೃಷ್ಣ, ಪರಮೇಶ್, ಅಣ್ಣಯ್ಯ, ಸಣ್ಣಯ್ಯ, ಪರಿಷತ್ ಪದಾಧಿಕಾರಿಗಳಾದ ನೀಲಾಸ್ವಾಮಿ, ಮೀನಾಕ್ಷಿ, ಸಂಧ್ಯಾ, ಸಿದ್ದೇಶ್ ಮುಂತಾದವರು ಉಪಸ್ಥಿತರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಸಂಸ್ಕೃತಿನ ಉಳಿಸೋದ, ಕಲೆಯನ್ನು ಉಳಿಸೋದ, ಪ್ರತಿಭೆಗಳನ್ನ ಹುಟ್ಟಿ ಹಾಕೋ ಕೆಲಸಗಳನ್ನ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ಮನೆ ಮನೆ ಕಾರ್ಯಕ್ರಮ, ಶಾಲೆಯೊಂದು ಕಾರ್ಯಕ್ರಮವನ್ನ, ಈಗ ಮಕ್ಕಳ ಚಾವಡಿ ಕಾರ್ಯಕ್ರಮ ಮಾಡ್ತಾ ಇದೀವಿ. ಈಗ ನಿಮ್ಮೆಲ್ಲ ಇದು ಉದ್ಘಾಟನೆ ಆಗಿದೆ. ಶನೇಶ್ವರ ಸ್ವಾಮಿಯ ಆಶೀರ್ವಾದದಿಂದ, ನಿಮ್ಮೆಲ್ಲರ ಸಹಕಾರದಿಂದ ಸಾವಿರಾರು ಮಕ್ಕಳನ್ನ ಹುಟ್ಟಾಕ್ತೀವಿ. ಸಾಹಿತ್ಯ, ಸಂಸ್ಕೃತಿ, ಕಲೆಗಳ ಬಗ್ಗೆ ಆಸಕ್ತಿ ಇರೋದನ್ನ ಅಂತ ಹೇಳ್ತಾ, ಸಮಾನ ಕೆಲಸಕ್ಕೆ ಸಮಾನ ವೇತನ ಎಂದು ಕಾಯ್ದೆ ಬಂದಿದ್ದರೂ ಕೂಡ ಮಲತಾಯಿ ಧೋರಣೆ ಮಾಡಿ ನಮಗೆ ಕೊಡುವಂತಹ ಸೌಲಭ್ಯಗಳು ಇದುವರೆಗೂ ಕೂಡ ಸಿಗುತ್ತಿಲ್ಲ. ಕೂಡಲೇ ನಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ನಗರದ KR ಪುರಂ ಬಳಿ ಇರುವ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನೌಕರರು ತಮ್ಮ ಕೆಲಸವನ್ನು ಸ್ಥಗಿತಗೊಳಿಸಿ ಬ್ಯಾಂಕ್ ಮುಂದೆ ಪ್ರತಿಭಟಿಸಿದರು. ಇದೇ ವೇಳೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನೌಕರರ ಸಂಘದ ಅಧ್ಯಕ್ಷ ಪ್ರಭು ಮಾಧ್ಯಮದೊಂದಿಗೆ ಮಾತನಾಡಿ, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನೌಕರರ ಸಂಘ, ಅಧಿಕಾರಿಗಳ ಸಂಘ ಮತ್ತು ನಿವೃತ್ತಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಜಂಟಿ ಕ್ರಿಯಾ ಸಮಿತಿ ಹಾಸನ ವಲಯದಿಂದ ಶುಕ್ರವಾರದಂದು ಪ್ರತಿಭಟನೆ ನಡೆಸಲಾಗುತ್ತಿದ್ದು, ಕಾವೇರಿ ಗ್ರಾಮೀಣ ಬ್ಯಾಂಕ್ ಸ್ಥಾಪನೆಯಾದ ದಿನದಿಂದಲೂ ನಮ್ಮ ಬೇಡಿಕೆ ಈಡೇರಿಕೆಗೆ ಹೋರಾಟ ಮಾಡಿಕೊಂಡು ಬರುವ ಮೂಲಕ ಸೌಲಭ್ಯ ಪಡೆದುಕೊಂಡು ಬರಲಾಗುತ್ತಿದೆ. ಕಳೆದ 20 ವರ್ಷಗಳ ಹಿಂದೆಯೇ ಸಮಾನ ಕೆಲಸಕ್ಕೆ ಸಮಾನ ವೇತನ ಎಂದು ಕಾಯ್ದೆ ಬಂದಿದ್ರೂ ಕೂಡ ಮಲತಾಯಿ ಧೋರಣೆ ಮಾಡಿ ನಮಗೆ ಕೊಡುವಂತಹ ಸೌಲಭ್ಯಗಳು ಇದುವರೆಗೂ ಕೂಡ ಸಿಗುತ್ತಿಲ್ಲ. ಒಂದು ಕಡೆ ಸರ್ಕಾರದ ವಿರುದ್ಧ ಹೋರಾಟವಾದರೆ ಇನ್ನೊಂದು ಕಡೆ ಮ್ಯಾನೇಜ್ಮೆಂಟ್ ವಿರುದ್ಧ ಹೋರಾಟ ಮಾಡಿಕೊಂಡು ಬರ್ತಿದ್ದೇವೆ. ಸುಮಾರು 40 ದಶಕಗಳ ನಂತರ ನಮಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಲು ಜಂಟಿ ಕ್ರಿಯಾ ಸಮಿತಿ ಆದೇಶ ಕೊಟ್ಟರೂ ನಮಗೆ ಬೆನಿಫಿಟ್ ಕೊಡುತ್ತಿಲ್ಲ ಎಂದು ದೂರಿದ್ರು. 100ಕ್ಕೆ 90 ಭಾಗ ಗ್ರಾಮೀಣ ಪ್ರದೇಶಗಳಿಗೆ ನಾವುಗಳು ಸೇವೆಯನ್ನ ಕೊಡುತ್ತಾ ಜನರ ಸೇವೆ ಮಾಡುತ್ತಿದ್ದೇವೆ. ಆದರೂ ಕೂಡ ನಮ್ಮನ್ನ ಯಾವುದಕ್ಕೂ ಪರಿಗಣನೆಗೆ ತೆಗೆದುಕೊಳ್ಳದೆ ಸಾಮಾನ್ಯ ಕೆಲಸಗಾರರಾಗಿ ನಮ್ಮನ್ನ ಉಪಚರಿಸುತ್ತಾ ಅಧಿಕಾರ ದಬ್ಬಾಳಿಕೆ ಮಾಡಿಕೊಂಡು ಬರಲಾಗುತ್ತಿದೆ ಎಂದರು. ಪ್ರತಿಭಟನೆಯಲ್ಲಿ ಕಾರ್ಯದರ್ಶಿ ಯೋಗೇಶ್, ತೇಜಸ್ವಿ, ಸೆಂಟ್ರಲ್ ಕಮಿಟಿ ಜಂಟಿ ಕಾರ್ಯದರ್ಶಿ ಪ್ರದೀಪ್ ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಇಂದು ನಮ್ಮ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನೌಕರ ಸಂಘ ಮತ್ತೆ ಅಧಿಕಾರಿಗಳ ಸಂಘದ ಪರವಾಗಿ ಇಂದು ನಾವು ಒಂದು ದಿವಸದ ಒಂದು ಸ್ಟ್ರೈಕ್ ನ ಹಮ್ಮಿಕೊಂಡಿದ್ದೇವೆ. ಈ ಒಂದು ದಿನದ ಒಂದು ಬೇಡಿಕೆಗಳು ಏನಪ್ಪಾ ಅಂತಂದ್ರೆ, ನಮ್ಮ ಸಂಘದ ವತಿಯಿಂದ ನಾವು ಈಗಾಗಲೇ ಸುಮಾರು 40 ದಶಕಗಳಿಂದನೂ ಕೂಡ ನಮ್ಮ ಬ್ಯಾಂಕ್, ಗ್ರಾಮೀಣ ಬ್ಯಾಂಕ್ ಸ್ಥಾಪನೆ ಆದಾಗಿಂದನೂ ಕೂಡ ಪ್ರತಿ ದಿನನೂ ನಾವು ಹೋರಾಟವನ್ನು ಮಾಡ್ಕೊಂಡೇ ಬರ್ತಾ ಇದೀವಿ. ಹೋರಾಟ ಮಾಡೋದ್ರ ಮುಖಾಂತರನೇ ನಾವು ನಮಗೆ ಸೌಲಭ್ಯಗಳನ್ನು ಪಡಿತಾ ಇದೀವಿ. ಆಗಾಗಲೇ ಸುಮಾರು 20-30 ವರ್ಷಗಳಿಂದನೇ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಒಂದು ಕಾಯ್ದೆ ಬಂದಿದ್ರು ಕೂಡ ಇವತ್ತು ಕಮರ್ಷಿಯಲ್ ಬ್ಯಾಂಕ್ ಏನಿದಾವೆ ಅವುಗಳಿಗೂ ಮತ್ತು ನಮ್ಮ RRBಗೂ ತುಂಬಾ ಒಂದು ಮಲತಾಯಿ ಧೋರಣೆಯನ್ನ ಮಾಡ್ತಾ ನಮಗೆ ಸಿಗ್ತಕ್ಕಂತ ಒಂದು ಸೌಲಭ್ಯಗಳು ಇದುವರೆಗೂ ನಮಗೆ ಸಿಗ್ತಾ ಇಲ್ಲ. ಹಾಗಾಗಿ ಒಂದ್ ಕಡೆ ಸರ್ಕಾರದ ವಿರುದ್ಧ ಆದ್ರೆ ಇನ್ನೊಂದ್ ಕಡೆ ಮ್ಯಾನೇಜ್ಮೆಂಟ್ ವಿರುದ್ಧ ನಾವು ಒಂದು ಹೋರಾಟವನ್ನು ಮಾಡ್ತಾನೆ ಬರ್ತಾ ಇದೀವಿ.
ಇದರ ಫಲ HCN ನ್ಯೂಸ್ನಲ್ಲಿ ಈಗೊಂದು ಸಣ್ಣ ವಿರಾಮ. ವಿರಾಮದ ನಂತರ HCN ನ್ಯೂಸ್ಗೆ ಮತ್ತೆ ಸ್ವಾಗತ. ಚನ್ನರಾಯಪಟ್ಟಣ ತಾಲೂಕಿನ ಗಡಿ ಗ್ರಾಮವಾದ ಆನೆಗೂಳ ಶ್ರೀ ಆದಿಚುಂಚನಗಿರಿ ಪ್ರೌಢಶಾಲೆಯ 2003-2006ನೇ ಸಾಲಿನ ಹಳೆ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಗುರುವಂದನಾ ಮತ್ತು ಪುನರ್ಮಿಲನ ಕಾರ್ಯಕ್ರಮವನ್ನು ಚನ್ನರಾಯಪಟ್ಟಣದ ನಂದಗೋಕುಲ ಹೋಟೆಲ್ನಲ್ಲಿ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಿವೃತ್ತ ಪ್ರಾಂಶುಪಾಲ ರಾಮೇಗೌಡ ಮಾತನಾಡಿ, ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಗುರುಗಳ ಮಾರ್ಗದರ್ಶನದಿಂದ ಉನ್ನತ ಸ್ಥಾನಕ್ಕೇರುವುದು ಅಕ್ಷರ ಕಲಿಸಿದ ಗುರುಗಳಿಗೆ ಸಂತೋಷದ ವಿಚಾರ ಎಂದರು. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಹೆಚ್ಚಿನ ಸಾಧನೆ ಮಾಡಿದಾಗ ಗುರುವಿನಷ್ಟು ಸಂತೋಷ ಪಡುವ ವ್ಯಕ್ತಿ ಬೇರೊಬ್ಬರಿಲ್ಲ ಎಂದು ತಿಳಿಸಿದರು. ನಮ್ಮ ಆನೆಗೂಳ ಶ್ರೀ ಆದಿಚುಂಚನಗಿರಿ ಪ್ರೌಢಶಾಲೆಯಲ್ಲಿ ಹಲವಾರು ಗ್ರಾಮಗಳಿಂದ ವಿದ್ಯಾರ್ಥಿಗಳು ಬಂದು ವಿದ್ಯಾಭ್ಯಾಸ ಮಾಡಿದ್ದಾರೆ. ಅವರುಗಳಲ್ಲಿ ಹಲವಾರು ವಿದ್ಯಾರ್ಥಿಗಳು ಉನ್ನತವಾದ ಹುದ್ದೆಗಳನ್ನು ಅಲಂಕರಿಸಿ ಈ ದಿನ ತಮಗೆ ಶಿಕ್ಷಣ ಹೇಳಿಕೊಟ್ಟ ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮ ಏರ್ಪಡಿಸಿರುವುದು ಸಂತೋಷದ ವಿಚಾರ ಎಂದರು. ಸಂಗೀತ ಕಾರ್ಯಕ್ರಮವನ್ನು ಗಾಯಕರುಗಳಾದ ಮಂಜುನಾಥ್, ವಿದ್ಯಾ, ರೇವಣ್ಣ ನಡೆಸಿಕೊಟ್ಟರು. ಇದೇ ಸಂದರ್ಭದಲ್ಲಿ ನಿವೃತ್ತ ಪ್ರಾಂಶುಪಾಲರಾದ ರಾಮೇಗೌಡ, ಶಿಕ್ಷಕರಾದ ಶಿವಲಿಂಗೇಗೌಡ, ಮಂಜುನಾಥ್, ಮಹಾಲಿಂಗಪ್ಪ, ಉಮಾದೇವಿ, ಜಯರಾಮ್, ಆಯೋಜಕರು ಹಾಗೂ ಹಿರಿಯ ವಿದ್ಯಾರ್ಥಿಗಳಾದ ನಂದಿನಿ, ಮಂಜುನಾಥ್, ವಿಜಯ್, ಗೋಪಿ, ಉಷಾ, ಕಿರಣ್, ಇಂದುಮತಿ, ಪುನೀತ್, ಸುನೀತಾ, ಸಂತೋಷ್, ಶ್ವೇತಾ, ವಸಂತ್, ಸುಮತಿ, ಮೋಹನ್, ಚೈತ್ರ, ಸಂತೋಷ್ ಕುಮಾರ್, ಪಲ್ಲವಿ, ಶಿವಕುಮಾರ್, ಗೌರಿ, ಮಧು, ರೇಖಾ, ಪವಿತ್ರ, ತೇಜಸ್ವಿನಿ, ಅನಿತಾ ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬಿಲ್ಡಿಂಗ್ ಕಟ್ತಿದ್ರು ಸರ್ಕಾರ. ಹಿಂಗಾಯ್ತು. ಇವತ್ತೇನಾಗಿದೆ, ಎಲ್ಲ ಈ ಕಾನ್ವೆಂಟ್ಗಳು ಬಂದ್ಬಿಟ್ಟು ನಮ್ಮ ಮಕ್ಕಳನ್ನ ನಾವೇ ಯೋಚನೆ ಮಾಡೋದಾದ್ರೆ ಹೇಳಿದ್ವಲ್ಲ, ನಮ್ಮ ಮಕ್ಕಳನ್ನ ಆಸ್ತಿ ಮಾಡೋಕ್ಕೋಸ್ಕರ ನಮ್ಮ ಆಸ್ತಿನೇ ಮಾರಿಬಿಟ್ಟು ಅಲ್ಲಿ ಕಳಿಸ್ತಾ ಇದ್ದೀವಿ ದುಡ್ಡು ಖರ್ಚು ಮಾಡೋಕ್ಕೆ. ಈ ಕಡಿಮೆ ಎಲ್ಲ ಫೀಸು ಅದೇನಾಯ್ತದೆ ಅಂದರೆ, ಅವ್ರ ಮಕ್ಕಳು ಕಳಿಸ್ತಾವ್ರೆ, ನಾವೇ ಮಾಡೋದು ಕಷ್ಟ ಇದ್ರೂ ಕೂಡ ಆ ಮಕ್ಕಳನ್ನ ಕಾನ್ವೆಂಟಿಗೆ ಕಳಿಸಿ ಇವತ್ತು ಕನ್ನಡ ಭಾಷೆ ಭಾಳ ಹಂಚಿನಲ್ಲೈತೆ. ಇನ್ನೇನು ಸ್ವಲ್ಪ ಇದ್ದರೆ ಕನ್ನಡ ಇದೇ ಹೊಟ್ಟೆ ಹೋಗ್ತದೆ, ಭಾಷೆ ಹೊಟ್ಟೆ ಹೋಗ್ತದೆ ಅಂತಕ್ಕಂಥ ಒಂದು ಇದಿದೆ. ಯಾಕೆ ಅಂತ ಹೇಳಿದರೆ, ಹಿಂದೆ ಈ 10ನೇ ಶತಮಾನದಿಂದ 19ನೇ ಶತಮಾನದವರೆಗೆ ಕನ್ನಡ ಭಾಷೆ ಸಮೃದ್ಧವಾಗಿ ಬೆಳೆದಿತ್ತು. ಹಿಂದೂ ಹಿತರಕ್ಷಣಾ ಪರಿಷತ್ ವತಿಯಿಂದ ಡಿಸೆಂಬರ್ 13ರಂದು ಶುಕ್ರವಾರ ಹನುಮ ಜಯಂತಿ ಅಂಗವಾಗಿ ಬೃಹತ್ ಶೋಭಾಯಾತ್ರೆ ಹಮ್ಮಿಕೊಳ್ಳಲಾಯಿತು. ಶುಕ್ರವಾರದಂದು ಹಾಸನ ನಗರದ ಕುವೆಂಪು ವೃತ್ತ ಪಂಚಮುಖಿ ಗಣಪತಿ ಸರ್ಕಲ್ನಿಂದ ನಡೆದ ಶೋಭಾಯಾತ್ರೆಗೆ ಪೌರ ಕಾರ್ಮಿಕರಿಂದ ಚಾಲನೆ ನೀಡಿದ ನಂತರ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಸಾಗಿತು. ಮಧ್ಯಾಹ್ನ 1 ಗಂಟೆಗೆ ಕುವೆಂಪು ವೃತ್ತದಲ್ಲೇ ಅನ್ನ ಸಂತರ್ಪಣೆ ನಡೆಯಿತು. ಶೋಭಾಯಾತ್ರೆಯಲ್ಲಿ ಶ್ರೀ ಬಾಲರಾಮ ಮತ್ತು ಶ್ರೀ ಹನುಮಂತನ ಉತ್ಸವ ಮೂರ್ತಿಯ ಜೊತೆಗೆ ಸುಮಾರು 1,000 ಜನರು ಭಾಗವಹಿಸಿದ್ರು. ಮೆರವಣಿಗೆಯಲ್ಲಿ ಹಿಂದೂ ಹಿತರಕ್ಷಣಾ ಪರಿಷತ್ನ ಅಧ್ಯಕ್ಷ ವಿಶಾಲ್ ಅಗರ್ವಾಲ್, ಪ್ರಧಾನ ಕಾರ್ಯದರ್ಶಿ ಉಮೇಶ್, ಖಜಾಂಚಿ ಪವನ್, ತಾಲೂಕು ಸಂಚಾಲಕ ಅರುಣ್, ತಾಲೂಕು ಕಾರ್ಯದರ್ಶಿ ಅಕ್ಷಯ್, ಮೋಹನ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಸಮಸ್ತ ಹಿಂದೂ ಬಾಂಧವರಿಗೆ ಹನುಮ ಜಯಂತಿಯ ಶುಭಾಶಯಗಳನ್ನು ಹಿಂದೂ ಹಿತರಕ್ಷಣಾ ಹಾಸನ ಕೋರುತ್ತೆ. ಈ ದಿನ ಹಾಸನದ ಹೌಸಿಂಗ್ ಬೋರ್ಡ್ ಕುವೆಂಪು ನಗರ ಶಕ್ತಿ ಗಣಪತಿ ದೇವಸ್ಥಾನದ ಬಳಿಯಿಂದ ಹನುಮ ಜಯಂತಿಯ ಪ್ರಯುಕ್ತವಾಗಿ ಸಹಸ್ರಾರು ಜನರ ಶೋಭಾಯಾತ್ರೆಯನ್ನು ಈ ದಿನ ಮಾಡ್ತಾ ಇದ್ದೇವೆ. ಹಾಗೂ 12 ಗಂಟೆಗೆ ಮನುಕುಲವು ಭಯಭಕ್ತಿಯಿಂದ ಬದುಕಲೆಂದು ದೇಗುಲ ನಿರ್ಮಿಸಲಾಗುತ್ತದೆ ಹೊರತು ದೇವರಿಗೆ ನೆಲೆ ಕಲ್ಪಿಸಲು ಎಂದಲ್ಲ ಎಂದು ಚನ್ನರಾಯಪಟ್ಟಣದ ಕೋಟೆ ಬೀದಿಯ ಗುಡಿಭಟ್ಟರು ತಿಳಿಸಿದರು. ಚನ್ನರಾಯಪಟ್ಟಣ ತಾಲೂಕಿನ ಹಿರಿಸಾವೆ ಹೋಬಳಿ ಉಳ್ಳಾವಳಿ ಗ್ರಾಮದಲ್ಲಿ ಶ್ರೀ ವೇಣುಗೋಪಾಲ ಹಾಗೂ ಶ್ರೀ ಆಂಜನೇಯ ಸ್ವಾಮಿ ದೇಗುಲ ನಿರ್ಮಾಣಕ್ಕೆ ಬುಧವಾರ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ದೇವರು ಇಲ್ಲದ ಜಾಗವಿಲ್ಲ. ಭೂಮಿ ಮೇಲಿನ ಪ್ರತಿಯೊಂದು ವಸ್ತು ಹಾಗೂ ಕಣ ಕಣದಲ್ಲಿಯೂ ದೇವರಿದ್ದಾನೆ. ಆದರೆ ಪೂಜಿಸಲೆಂದು ನಿರ್ದಿಷ್ಟ ಸ್ಥಳ ಗುರುತಿಸುವ ಸಲುವಾಗಿ ದೇಗುಲ ನಿರ್ಮಿಸಲಾಗುತ್ತದೆ ಎಂದರು. ದಿಡಗ ಕೃಷಿಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ನಿರ್ದೇಶಕ HK ಯೋಗೇಶ್ ಮಾತನಾಡಿ, ಊರು ಹಾಗೂ ಜನತೆ ನೆಮ್ಮದಿ ಹಾಗೂ ಕ್ಷೇಮದಿಂದ ಇರಬೇಕೆಂದರೆ ಗ್ರಾಮದಲ್ಲಿರುವ ಧಾರ್ಮಿಕ ಕೇಂದ್ರಗಳು ಸುರಕ್ಷಿತ ಹಾಗೂ ಸುಂದರವಾಗಿರಬೇಕು. ದೇಗುಲಗಳು ಶಿಥಿಲಗೊಂಡಿದ್ರೆ ಅಥವಾ ಪಾಳು ಬಿದ್ದಿದ್ರೆ ಅಂತಹ ಊರು ಸ್ಮಶಾನಕ್ಕೆ ಸಮ ಎಂದರು. ಗುಡಿಭಟರು ವಿಶೇಷ ಕಳಸ ಪ್ರತಿಷ್ಠಾಪನೆಯೊಂದಿಗೆ ತಳಹದಿ ಪೂಜೆ ನೆರವೇರಿಸಿದ್ರು. ಪ್ರಧಾನ ಅರ್ಚಕರಾದ ರಂಗಯ್ಯ, ವೆಂಕಟೇಶ್ ಹಾಗೂ ವರದರಾಜು ಪೂಜಾ ವಿಧಿ ವಿಧಾನಗಳನ್ನು ನಡೆಸಿದ್ರು. ಪ್ರಮುಖರಾದ ವೆಂಕಟೇಶ್, ರಂಗಸ್ವಾಮಿ, ಅಣ್ಣಪ್ಪ ಸ್ವಾಮಿ, ಗೌಡಪ್ಪ, ರಾಮೇಗೌಡ, ರಾಮಚಂದ್ರು, ಬಾಲಕೃಷ್ಣ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ.
ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಮೀನಿಗೆ ಹೋಗಲು ರಸ್ತೆ ಇಲ್ಲದೆ ಪರದಾಡುತ್ತಿರುವ 5 ರೈತ ಕುಟುಂಬಗಳು. ಊಟಕ್ಕಾದ್ರೂ ಭತ್ತ ಬೆಳ್ಕೋತೀವಿ, ದಾರಿ ಬಿಡಿಸಿಕೊಡಿ ಎಂದು ತಹಸೀಲ್ದಾರ್ಗೆ ಮನವಿ ಮಾಡುತ್ತಿರುವ ಹಳ್ಳಿ ಬೈಲು ಗ್ರಾಮಸ್ಥರು. ಬಜೆಟ್ ಅಲ್ಲಿ ಘೋಷಣೆ ಮಾಡಿದಂತೆ 1600 ಕೋಟಿ ಬಿಡುಗಡೆ ಮಾಡಿ, ಇಲ್ಲವಾದ್ರೆ ನಿಗಮ ಮುಚ್ಚಿಬಿಡಿ. ಬಿಜೆಪಿ ಒಬಿಸಿ ಮೋರ್ಚಾದಿಂದ ಉಗ್ರ ಪ್ರತಿಭಟನೆ. ಎಸ್ಎಸ್ಎಲ್ಸಿಯಲ್ಲಿ ಈ ಬಾರಿ ಹಾಸನ ಜಿಲ್ಲೆ ಮೊದಲ ಸ್ಥಾನ ತರಲು ಪ್ರಯತ್ನ. ಉತ್ತಮ ಫಲಿತಾಂಶಕ್ಕೆ ದಶಸೂತ್ರ ಅಳವಡಿಕೆ. ಶಿಕ್ಷಕರು ಸಹಕರಿಸುವಂತೆ ಡಿಡಿಪಿಐ ಎಚ್ಕೆ ಪಾಂಡು ಮನವಿ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ, ಅಂದರೆ HCN ನ್ಯೂಸ್.